ನಿನ್ನ ಮತ್ತು ಯೇಸುವಿನ ಬಾಂಡ್, ಈವನ್ ಡೆತ್ ಆಲ್ಸೋ ಕೆನಾಟ್ ಸಪರೇಟ್. ಒನ್ಸ್ ಇಟ್ ಈಸ್ ಬೌಂಡ್, ಇಟ್ ಈಸ್ ಫಾರ್ ಎವರ್. ಈವನ್ ಡೆತ್ ಕೆನಾಟ್ ಸಪರೇಟ್ ದಟ್ ಬಾಂಡ್. ಮರಣಕ್ಕೂ ಕೂಡ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಟ್ರೂತ್. ಅದು ಅರ್ಥ ಆಗಬೇಕಾದ್ರೆ ಆ ಕ್ರಾಸ್ ಅರ್ಥ ಆಗಬೇಕು. ಎಲ್ಲಿಂದ ಇದು ಸಾಧ್ಯ ಆಗಿದೆ? ಹೇಗೆ? ಥ್ರೂ ದ ಡೆತ್ ಆಫ್ ಕ್ರೈಸ್ಟ್ ಜೀಸಸ್. ಏನದು? ಆ ಮರಣದಲ್ಲಿ ಏನಿದೆ ಅಂಥದ್ದು? ಆ ಮರಣದಲ್ಲಿ ಇರೋದೇ ದೇವರ ಅಪಾರ ಪ್ರೀತಿ. ಆ ಯೇಸುವಿನ ಮರಣದಲ್ಲಿ ಇರೋದೇ, ಮರಣದ ಮುಖಾಂತರ ದೇವರು ಏನು ಪ್ರಕಟಪಡಿಸಿ ಕೊಡ್ತಾ ಇದ್ದಾರೆ ಅಂದರೆ ಮನುಷ್ಯನಿಗೆ, ಇದು ನನ್ನ ಪ್ರೀತಿ ಆಗಿದೆ. ದಿಸ್ ಇಸ್ ಮೈ ಲವ್ ಟುವರ್ಡ್ಸ್ ಯು. ನಿನಗೆ ನಾನು ತೋರುವ ಅತಿ ಶ್ರೇಷ್ಠವಾದ ಪ್ರೀತಿ ತಗೋ. ಗಾಡ್ ಪ್ರೂವ್ಡ್ ಹಿಸ್ ಲವ್. ಯೇಸು ಕ್ರಿಸ್ತರ ಶಿಲುಬೆಯ ಹಬ್ಬ ಅಥವಾ ಶಿಲುಬೆಯ ವಿಜಯೋತ್ಸವದ ಹಬ್ಬ ಈ ದಿನ ಸಾರ್ವತ್ರಿಕ ಸಭೆ ಕೊಂಡಾಡ್ತಾ ಇದೆ. ಎಕ್ಸಾಲ್ಟೇಷನ್ ಆಫ್ ದ ಹೋಲಿ ಕ್ರಾಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರ ಒಂದು ಶಿಲುಬೆಯನ್ನ ಧ್ಯಾನಿಸುವಂತ ಒಂದು ಸೌಭಾಗ್ಯ ಆಗಿದೆ ಇವತ್ತು. ಪ್ರತಿದಿನ ಧ್ಯಾನಿಸಬೇಕು. ನಾವು ಪ್ರತಿದಿನ ಧ್ಯಾನಿಸುವಾಗ ಪ್ರತಿದಿನ ನಾವು ಶಕ್ತಿ ಹೊಂದ್ಕೊಳ್ತೀವಿ. ಆದ್ರೆ ಈ ದಿನ ವಿಶೇಷವಾಗಿ ಅದಕ್ಕೋಸ್ಕರನೇ ಧರ್ಮಸಭೆ ಇಟ್ಟಿದೆ. ನಾವು ಭಕ್ತಿಯಿಂದ ಯೇಸು ಕ್ರಿಸ್ತನ ಆ ಒಂದು ಶಿಲುಬೆಯನ್ನ ಅಥವಾ ಯೇಸುವಿನ ಶಿಲುಬೆ ಮರಣವನ್ನ ಧ್ಯಾನಿಸೋಣ. ಅದರ ಹಿಸ್ಟ್ರಿ, ಇತಿಹಾಸ ಅದೆಲ್ಲ ನಾನೀಗ ಹೇಳಲಿಕ್ಕೆ ಹೋಗ್ತಾ ಇರೋದು. ಆ ಶಿಲುಬೆ ಹಬ್ಬದ ಐತಿಹಾಸಿಕ ಕಾರಣಗಳು ಇದೆ. ಅದು ನಮಗೆ ಬೇಡ, ಅದು ಬೇಡ ಅಂತಲ್ಲ, ಅದಲ್ಲ ಈಗ. ಆದ್ರೆ ಬೈಬಲ್ ಏನ್ ಹೇಳುತ್ತೆ, ದೇವರ ವಾಕ್ಯ ಏನ್ ಹೇಳುತ್ತೆ ಈ ಶಿಲುಬೆ ಬಗ್ಗೆ, ಯೇಸುವಿನ ಮರಣದ ಬಗ್ಗೆ, ಅದು ನನಗೆ ಏನು ಲಾಭವನ್ನು ಉಂಟು ಮಾಡುತ್ತದೆ? ನಮಗೇನಾದ್ರೂ ಲಾಭ ಇದೆಯಾ? ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಧ್ಯಾನ ಮಾಡೋದ್ರಿಂದ, ಅರ್ಥ ಮಾಡಿಕೊಳ್ಳೋದ್ರಿಂದ ನಮಗೆ ಏನಾದ್ರೂ ಲಾಭ ಇದೆಯಾ? ಏನಾದ್ರೂ ಲಾಭ ಇದೆ? ಅರ್ಥ ಇದೆಯಾ? ಖಂಡಿತವಾಗಲೂ ಒಬ್ಬ ಮನುಷ್ಯ, ಒಬ್ಬ ಪಾಪಿ ದೇವರ ಮಗನಾಗಬೇಕಾದ್ರೆ, ನಿಜವಾದ ನಿತ್ಯ ಜೀವ ಪಡ್ಕೋಬೇಕಾದ್ರೆ, ಪಾಪ ಕ್ಷಮೆ ಪಡ್ಕೋಬೇಕಾದ್ರೆ, ಸ್ವರ್ಗ ಸಾಮ್ರಾಜ್ಯ ಪ್ರಜೆ ಆಗಬೇಕಾದ್ರೆ, ಈ ಪ್ರಪಂಚದಲ್ಲಿ ನಾವು ಏನ್ ಮಾಡಿದ್ರು ಆಗೋದಿಲ್ಲ. ಯಾವುದೇ ಒಂದು ಬಾಹ್ಯ ಆಚರಣೆಗಳಿಂದ ಆಗೋದಿಲ್ಲ, ಯಾವುದೇ ವಿಧವಾದ ಸಂಪ್ರದಾಯಗಳಿಂದ ಆಗೋದಿಲ್ಲ. ಅದಾಗೋದು ಈ ಒಂದು ಶಿಲುಬೆಯ ಸಂದೇಶ, ರಕ್ಷಣೆಯ ಸಂದೇಶ ನಾವು ಅರ್ಥ ಮಾಡಿಕೊಂಡಾಗ ಮತ್ತು ಅದರಲ್ಲಿ ವಿಶ್ವಾಸ ಇಟ್ಟಾಗ ಮಾತ್ರನೇ ನಮಗೆ ನಿಜವಾದ ಲೈಫ್ ಅನ್ನೋದು ಸಿಗೋದು. ಇಲ್ಲದಿದ್ರೆ ಏನು ಲೈಫ್ ಇಲ್ಲ. ನಮಗೆ ನಿಜವಾದ ಲೈಫ್, ಟ್ರೂ ಲೈಫ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಕೇಳಿದ್ರೆ, ಮೆಸೇಜ್ ಆಫ್ ಕ್ರಾಸ್, ಶಿಲುಬೆಯ ಸಂದೇಶದ ಮುಖಾಂತರ. ಶಿಲುಬೆಯ ಸಂದೇಶ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಮರಣದ ಕುರಿತಾದ ಸಂದೇಶ. ಇದರಲ್ಲಿ ಏನಿದೆ ಕೇಳಿದ್ರೆ, ಇದರಲ್ಲೇ ಸಕಲ ಮನುಷ್ಯ ಕುಲದ ನಿತ್ಯ ರಕ್ಷಣೆ ಈ ಸಂದೇಶದಲ್ಲಿದೆ. Salvation of entire humanity is hidden in the message of cross. ಸಕಲ ಮನುಷ್ಯ ಕುಲದ ರಕ್ಷಣೆ ಯಾವುದರಲ್ಲಿದೆ ಕೇಳಿದ್ರೆ, ಯೇಸು ಕ್ರಿಸ್ತನ ಈ ಶಿಲುಬೆಯ ಮರಣದಲ್ಲಿದೆ. ಆದ್ರಿಂದಾನೇ ಈ ಶಿಲುಬೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಶ್ರೇಷ್ಠತೆ ಇರೋದು. ಅದನ್ನು ನಾವು ಪ್ರತಿದಿನ ನಾವು ಧ್ಯಾನ ಮಾಡಬೇಕು. ವರ್ಷಕ್ಕೊಂದ್ಸರಿ ಅಲ್ಲ, ಅಥವಾ ಯಾವಾಗ ಅಪರೂಪಕ್ಕಲ್ಲ, ಎವ್ರಿ ಡೇ ವಿ ಶುಡ್ ಮೆಡಿಟೇಟ್ ದ ಮೆಸೇಜ್ ಆಫ್ ಕ್ರಾಸ್. ಶಿಲುಬೆಯ ಸಂದೇಶವನ್ನ ಪ್ರತಿದಿನ ನಾವು ಧ್ಯಾನಿಸಬೇಕು. ಇದರಿಂದ ಲಾಭ ಏನು? ಲಾಭ ಏನು ಅಂದ್ರೆ, we can have a victorious Christian life. ಒಂದು ಜಯಭರಿತವಾದ ಕ್ರಿಸ್ತಿಯ ಜೀವನವನ್ನ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದ್ರೆ ಇದು
ಕ್ರೈಸ್ತರಾದ ನಾವು ಸೋಲಿನಲ್ಲಿ ಬದುಕ್ತಾ ಇದ್ದೀವಿ. ಕಾರಣ ಏನು? ಚರ್ಚಿಗೆ ಹೋಗ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಬೈಬಲ್ ಓದ್ತಾ ಇದೀವಿ, ಧ್ಯಾನಗಳನ್ನ ಅಟೆಂಡ್ ಮಾಡ್ತಾ ಇದೀವಿ, ಆದ್ರೂ ಕೂಡ ಪಾಪವನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಸ್ವಾರ್ಥವನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಭಯವನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ, ಅನೇಕ ರೀತಿಯ ಕೆಟ್ಟವುಗಳನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಕಾರಣ ಏನು? ಕಾರಣ ಏನು ಅಂದ್ರೆ ನಮಗೆ ಈ ಶಿಲುಬೆಯ ಶಕ್ತಿಯ ಅನುಭವ ಆಗಿಲ್ಲ. We are not experiencing the power of the cross. ಶಿಲುಬೆಯ ಶಕ್ತಿ ನಮ್ಮಲ್ಲಿ ಅನುಭವ ಆಗದೇ ಇರೋದ್ರಿಂದ, ಅಥವಾ ಯೇಸು ಕ್ರಿಸ್ತನ ಆ ಮರಣ ನಮಗೊಂದು ಅನುಭವ ಆಗಬೇಕು. That death must be experienced in our hearts. The death of Jesus must be experienced in our hearts. From there we will get the strength to live. ಯೇಸು ಕ್ರಿಸ್ತನ ಆ ಮರಣದ ಮುಖಾಂತರ ನಮ್ಮ ಹೃದಯಗಳಲ್ಲಿ ಶಕ್ತಿ ಸಿಗ್ತದೆ, ಪವರ್ ಸಿಗ್ತದೆ. ಈ ಪವರ್ದಿಂದ ನಮಗೆ ಬದುಕಲಿಕ್ಕೆ ಆಗೋದು. Only by this power we can live as Christians. ನಿಜವಾದ ಕ್ರೈಸ್ತರಾಗಿ, ನಿಜವಾದ ದೇವರ ಮಕ್ಕಳಾಗಿ ನಮಗೆ ಬದುಕಲಿಕ್ಕೆ ಶಕ್ತಿ ಎಲ್ಲಿಂದ ಸಿಗುತ್ತೆ ಕೇಳಿದ್ರೆ, ಪ್ರಾರ್ಥನೆಯಿಂದ ಅಲ್ಲ, ಅಥವಾ ಇನ್ಯಾವುದರಿಂದನೋ ಅಲ್ಲ, ಯಾವುದರಿಂದ ಸಿಗೋದಿಲ್ಲ. ಪ್ರಾರ್ಥನೆ ಮಾಡಬಾರದು, ಪ್ರಾರ್ಥನೆ ಏನು ಪ್ರಯೋಜನ ಇಲ್ಲ, ಅದೆಲ್ಲ ನನ್ನ ವಿಷಯ. ಅದರಿಂದ ಅದರದೇ ಆದ ಪ್ರಯೋಜನ ಇದೆ, ಪ್ರಾರ್ಥನೆ ಮಾಡಲೇಬೇಕು. ಆದರೆ ನಿಜವಾದ ಕ್ರೈಸ್ತ ಜೀವನ ಜೀವಿಸಲಿಕ್ಕೆ, ನಿಜವಾದ ಒಂದು ದೇವರ ಮಗನಾಗಿ ಮಗಳಾಗಿ ಜೀವಿಸಲಿಕ್ಕೆ, ದೇವರನ್ನು ಹಿಂಬಾಲಿಸುವ ಯೇಸುವಿನ ಶಿಷ್ಯನಾಗಿ ಬದುಕಲಿಕ್ಕೆ ನಮಗೆ ಶಕ್ತಿ ಸಿಗುವುದು ಈ ಪ್ರಪಂಚದಲ್ಲಿ ಯಾರಿಂದನೂ ಅಲ್ಲ, ಯಾವುದರಿಂದನೂ ಅಲ್ಲ, ಅದು ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ. From the death, from the cross of Jesus Christ. ಇದು ನಮ್ಮ ಹೃದಯದಲ್ಲಿ ಸಿಂಕ್ ಆಗಬೇಕು, ಅಂದ್ರೆ ಮನವರಿಕೆ ಆಗಬೇಕು, ರಿವೀಲ್ ಆಗಬೇಕು. ಇದು ನಮ್ಮ ಹೃದಯದಲ್ಲಿ ಪ್ರಕಟವಾಗಬೇಕು. ಎಲ್ಲಿವರೆಗೂ ಈ ಸತ್ಯ ನಮಗೆ ಪ್ರಕಟವಾಗುವುದಿಲ್ವೋ ನಮ್ಮ ಜೀವನ ಸೋಲಿನಲ್ಲಿ, ನಿರಾಶೆಯಲ್ಲಿ, ಭಯದಲ್ಲಿ, ಪಾಪದಲ್ಲಿ ಹಾಗೆ ಕಂಟಿನ್ಯೂ ಆಗ್ತದೆ. ಆದ್ರೆ ಧಾರ್ಮಿಕವಾಗಿ ನಾವು ಕ್ರೈಸ್ತರಾಗಿರ್ತೀವಿ, ಕ್ರಿಶ್ಚಿಯನ್ ಆಗಿರ್ತೀವಿ, ಯಾವ್ದಾದ್ರು ಪ್ರೇಯರ್ ಗ್ರೂಪ್ ಅಲ್ಲಿ ಇರ್ತೀವಿ, ಯಾವ್ದಾದ್ರು ಸಭೆಯಲ್ಲಿ ಇರ್ತೀವಿ, ಆದ್ರೆ ಕ್ರೈಸ್ತರಾಗಿ ಆ ಜಯಭರಿತವಾದ ಜೀವನವನ್ನ ನಮಗೆ ಜೀವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ವಾಟ್ ಹ್ಯಾಪನ್ಡ್ ಆನ್ ದ ಕ್ರಾಸ್ ವಿ ಮಸ್ಟ್ ನೋ. ಶಿಲುಬೆ ಮೇಲೆ ಏನು ಸಂಭವಿಸಿತು ಅಂತಕ್ಕಂಥದ್ದು ನಮಗೆ ಅರ್ಥ ಆಗಬೇಕು. ಇದು ಒಂದು ದಿನ ಅರ್ಥ ಆದರೆ ಸಾಲದು, ಒಂದು ದಿನಕ್ಕೆ ಪೂರ್ತಿ ಅರ್ಥ ಆಗುತ್ತೆ ಅಂತ ನಾನು ಹೇಳುವುದೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಇದನ್ನು ನಾವು ಧ್ಯಾನಿಸಿದಷ್ಟು ನಮಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸಿಕೊಳ್ಳಲು ಯಾರು ಹೇಳಿದ್ರು? ಹೋಲಿ ಸ್ಪಿರಿಟ್. No human being can reveal the mystery of the cross in our hearts. Only the Spirit of God can reveal the mystery of the death or the cross of Jesus Christ in our hearts. ನಮ್ಮ ಹೃದಯಗಳಲ್ಲಿ ಈ ಶಿಲುಬೆಯ ಅಥವಾ ಯೇಸು ಕ್ರಿಸ್ತನ ಮರಣದ ಆ ಒಂದು ರಹಸ್ಯವನ್ನ ಪ್ರಕಟಪಡಿಸಿಕೊಡುವವರು ಈ ಪ್ರಪಂಚದ ಪಂಡಿತರಲ್ಲ, ಬೋಧಕರಲ್ಲ. ಅವರು ಯಾರಿಂದನೂ ಆಗೋದಿಲ್ಲ, ನನ್ನಿಂದಂತೂ ಖಂಡಿತ ಸಾಧ್ಯ ಇಲ್ಲ, ಬೋಧನೆ ಮಾತ್ರ ಮಾಡುವುದಷ್ಟೇ. ಆದ್ರೆ ಇದು ಪ್ರಕಟಪಡಿಸಿಕೊಡುವವರೇ, ಅದು ಹೋಲಿ ಸ್ಪಿರಿಟ್, ಪರಿಶುದ್ಧ ಆತ್ಮರಾಗಿದ್ದಾರೆ. ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನ ಪ್ರಕಟಪಡಿಸಿಕೊಡುವರು. ಇದು ಎಲ್ಲಿವರೆಗೆ ನಮಗೆ ಪ್ರಕಟಣೆ ಆಗೋದಿಲ್ಲ, ನಮ್ಮ ಜೀವನ ಪರಿವರ್ತನೆ ಆಗೋದಿಲ್ಲ. ನೋಡಿ, ಇವತ್ತು ಎಷ್ಟೋ ಜನ ಕ್ರೈಸ್ತರಿದ್ದಾರೆ, ಕೋಟ್ಯಾಂತರ ಕ್ರೈಸ್ತರಿದ್ದಾರೆ, ಆದ್ರೆ ಒಂದು ಟ್ರಾನ್ಸ್ಫಾರ್ಮ್ಡ್ ಲೈಫ್, ಒಂದು ರೂಪಾಂತರದ ಜೀವನ, ಒಂದು ವಿಟ್ನೆಸಿಂಗ್ ಲೈಫ್, ಒಂದು ಸಾಕ್ಷಿ ಜೀವನ, ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ಜೀವಿಸ್ತಾ ಇರತಕ್ಕಂಥ ಕ್ರೈಸ್ತರು ಎಷ್ಟು ಜನ ಇದ್ದಾರೆ? ಸಾಂಪ್ರದಾಯಿಕ ಕ್ರೈಸ್ತರು ಎಲ್ಲ ಕಡೆಗೂ ಇದ್ದಾರೆ, ಧಾರ್ಮಿಕವಾದ ಕ್ರೈಸ್ತರು ಎಲ್ಲ ಕಡೆಗೂ ಇದ್ದಾರೆ, ಏನು ನಮ್ಮೆಲ್ಲ ಸುಮಾರು ಕಡೆ ಇದ್ದಾರೆ. ಆದ್ರೆ ನಿಜವಾದ ಪವಿತ್ರ ಆತ್ಮ ಶಕ್ತಿಯಿಂದ ತುಂಬಿದ, ಯೇಸುವನ್ನು ಹಿಂಬಾಲಿಸುವ, ಯೇಸುವಿಗೆ ಸಾಕ್ಷಿಯಾಗಲಿಕ್ಕೆ ನಾಚಿಕೆ ಪಡದೆ, ಭಯ ಪಡದೆ, ಧೈರ್ಯವಾಗಿ ಮರಣ ಮುಂದಿದ್ರೂ ಕೂಡ ಮರಣವನ್ನು ಮೆಟ್ಟಿ ನಿಂತು ಮುಂದಕ್ಕೆ ಹೋಗಲು ಶಕ್ತಿ ಇರತಕ್ಕಂತಹ ಕ್ರೈಸ್ತರು ಎಷ್ಟು ಜನ ಇದ್ದಾರೆ? ನಮ್ಗೆ ಆಗ್ತಾ ಇದೆಯಾ? ನಾವು ಹೇಳ್ತೀವಲ್ಲ, ಶೋಧನೆ, ಪ್ರತಿದಿನ ಶೋಧನೆ ಇದೆ, ಪಾಪದ ಪ್ರಚೋದನೆ ಇದೆ, ಜಯಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಜಾಸ್ತಿ. ಆದ್ರೆ ಜಯಿಸಿ ಧೀರತೆಯಿಂದ ಒಬ್ಬ ಸೈನಿಕನ ಹಾಗೆ ಇದನ್ನ ದಾಟಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವ ಕ್ರೈಸ್ತರು ಎಷ್ಟು ಜನ ಇದ್ದಾರೆ? ಅದರಲ್ಲಿ ನಾನು ಇದೀನ ಅಂತ ನಾನು ಪರೀಕ್ಷೆ ಮಾಡಿ ನೋಡಿದ್ರೆ ಸಾಕು. ಅವಳಿದಾಳ ನೋಡೋದು ಬೇಡ. ಡೋಂಟ್ ಲುಕ್ ಎಟ್ ಅದರ್ಸ್, ಲುಕ್ ಎಟ್ ಮೈಸೆಲ್ಫ್. ನನ್ನ ಕಡೆ ಮಾತ್ರ ನಾನು ನೋಡೋಣ, ನನ್ನಿಂದ ಆಗ್ತಾ ಇದೆಯಾ? ಆಗದೆ ಇದ್ರೆ ಅದಕ್ಕೆ ಕಾರಣ ಈ ಶಿಲುಬೆ ಮರಣದ ಶಕ್ತಿ ನನ್ನ ಒಳಗಡೆ ಪ್ರಕಟ ಆಗಲಿಲ್ಲ. ನನಗೆ ಬೈಬಲ್ ಪೂರ್ತಿ ಬಾಯ್ಹಾಟ್ ಗೊತ್ತಿರಬಹುದು, ಅದರಿಂದ ಜಯಭರಿತ ಜೀವನ ಜೀವಿಸಲಿಕ್ಕೆ ಆಗುವುದಿಲ್ಲ. Even if you know whole Bible by heart, you cannot have a victorious Christian life. If you want to have a victorious Christian life, this truth, this mystery of his death
This cross must be revealed in our hearts by the Holy Spirit. ಪರಿಶುದ್ಧಾತ್ಮನ ಮುಖಾಂತರ ಯೇಸು ಕ್ರಿಸ್ತನ ಈ ಶಿಲುಬೆ ಮರಣದ ರಹಸ್ಯ, ಈ ಸತ್ಯ ನಮ್ಮ ಒಳಗಡೆ ಪ್ರಕಟ ಆಗಬೇಕು. ಆದಷ್ಟು ಏನಾಗುತ್ತೆ? ಪವರ್. ಈ ಪವರ್ ಒಂದು ರೀತಿ ಫಿಸಿಕಲ್ ಪವರ್ ಅಲ್ಲ, ಇನ್ನರ್ ಪವರ್, ಆಂತರಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಪವಿತ್ರಾತ್ಮನ ಶಕ್ತಿ ನಮ್ಮ ಒಳಗಡೆ ತುಂಬಲ್ಪಡ್ತದೆ. ಯೇಸು ಹೇಳ್ತಾರಲ್ಲ, ನಿಮ್ಮ ಒಂದು ಕೆರೆಗೆ ಯಾರಾದ್ರೂ ಹೊಡೆದ್ರೆ ಇನ್ನೊಂದು ಕೆರೆಗೆ ಹೊಡಿ ಅಂತ. ಆ ಶಕ್ತಿ ಎಲ್ಲಿಂದ ಸಿಗುತ್ತೆ ಕೇಳಿದ್ರೆ, ಈ ಒಂದು ಶಿಲುಬೆಯ ಧ್ಯಾನದಿಂದ, ಶಿಲುಬೆ ನಮ್ಮಲ್ಲಿ ಪ್ರಕಟವಾದಾಗ, ಯೇಸುವಿನ ಮರಣದ ಆ ರಹಸ್ಯ ನಮ್ಮ ಒಳಗಡೆ ಪ್ರಕಟವಾದಾಗ ನಮಗೆ ಒಂದು ಕೆರೆನೆ ಹೊಡೆದವನಿಗೆ ಇನ್ನೊಂದು ಕೆರೆನೆ ಹೊಡಲಿಕ್ಕೂ, ನಮ್ಮ ಶತ್ರುವನ್ನ ಪ್ರೀತಿಸಲಿಕ್ಕೂ, ನಮ್ಮನ್ನ ಶಪಿಸುವವರನ್ನ ಆಶೀರ್ವದಿಸಲಿಕ್ಕೂ, ನಮ್ಮನ್ನ ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೂ ಮಾತ್ರವಲ್ಲ, ಯೇಸು ನಾಮದ ನಿಮಿತ್ತ ಎಲ್ಲಾ ಕಷ್ಟಗಳನ್ನ, ಅವಮಾನಗಳನ್ನ, ತಿರಸ್ಕಾರಗಳನ್ನ ಸಂತೋಷದಿಂದ ಸಹಿಸಿಕೊಳ್ಳಲಿಕ್ಕೂ ನಮಗೆ ಬಲ ಸಿಗುತ್ತೆ. ಎಲ್ಲಿಂದ? ಯೇಸು ಕ್ರಿಸ್ತನ ಶಿಲುಬೆಯ ಮರಣ ನಮ್ಮ ಹೃದಯಗಳಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ಪ್ರಕಟವಾದಾಗ ಮಾತ್ರನೇ. ಅದರಿಂದ ನೀವು ಪ್ರಾರ್ಥಿಸಿ, ಪವಿತ್ರಾತ್ಮರೇ ನನಗೆ ಪ್ರಕಟಪಡಿಸಿಕೊಡಿ. ಯಾವ ಬೋಧಕನಿಗೆ ಪ್ರಕಟಪಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ, ಬೋಧಕನಿಗೆ ಬೋಧನೆ ಮಾಡಬಹುದು ಅಷ್ಟೇ. ಅದರ ಪ್ರಕಟಣೆ, ರೆವಲೇಷನ್ ಫ್ರಮ್ ದ ಹೋಲಿ ಸ್ಪಿರಿಟ್, ಪ್ರಕಟಣೆ ಪರಿಶುದ್ಧ ಆತ್ಮನಿಂದ ಬರುವುದು. ಆದ್ದರಿಂದ as you are hearing this message, pray to the Holy Spirit, ask the help of the Holy Spirit. ಪವಿತ್ರಾತ್ಮರನ್ನು ಪ್ರಾರ್ಥಿಸಿ. Holy Spirit is always there to help us. ಯಾವಾಗಲೂ ನಮಗೆ ಸಹಾಯ ಮಾಡುವವರಾಗಿದ್ದಾರೆ ಪರಿಶುದ್ಧಾತ್ಮ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಇನ್ನೂ ಹತ್ತಿರದಲ್ಲಿ ಯೇಸುವನ್ನು ನೋಡಲಿಕ್ಕೆ ಆಗಬೇಕು, ಯೇಸುವನ್ನು ಪ್ರೀತಿಸಲಿಕ್ಕೆ ಆಗಬೇಕು, ಯೇಸು ಕ್ರಿಸ್ತನ ಜೊತೆ ನಡೆಯಲಿಕ್ಕೆ ಆಗಬೇಕು. ನಾವು ಯಾರ್ಯಾರ್ದೋ ಜೊತೆಗೆಲ್ಲ ನಡೀತೀವಿ ಅಲ್ವಾ? ಏನು ಸಿಗುತ್ತೆ? ಏನು ಸಿಗೋದಿಲ್ಲ. ಏನೋ ಶಾರೀರಿಕವಾದ ಸ್ವಲ್ಪ ಖುಷಿ ಸಿಗ್ಬಹುದು ಅಲ್ವಾ? ಇದರಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ಜೀವನ ಇನ್ನೂ ನಿರಾಶೆಗೊಳಗಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗ ಹುಡುಗಿ ಲವ್ ಮಾಡೋರು, ಇಬ್ರು ಒಟ್ಟಿಗೆ ನಡೀತಾರೆ, ದಿನ ಎಲ್ಲ ಸಂಜೆ ಇಬ್ರು ಮನೆಗೆ ಹೋಗ್ತಾರೆ, ಇಬ್ಬರಿಗೂ ಬೇಜಾರು, ಏನೋ ತರ ಕಳ್ಕೊಂಡಂಗೆ, ಏನೋ ತರ ಬೋರ್ ಆದಂಗೆ, ಏನೋ ಆಕಾಶದ ಅಲೆಗಳು ಬಿದ್ದಂಗೆ, ಏನೋ ನಷ್ಟ ಆದಂಗೆ. ಯಾಕೆಂದ್ರೆ ಅವರು ಸಪರೇಟ್ ಆಗಿದ್ದಾರೆ. ಮತ್ತೆ ಒಟ್ಟಿಗೆ ಸೇರುವಾಗ ಮತ್ತೆ ಏನೋ ತರ ಖುಷಿ ಆಗುತ್ತೆ, ಮತ್ತೆ ಸಪರೇಟ್ ಆಗುವಾಗ ಮತ್ತೆ ಏನೋ ತರ ಕಳ್ಕೊಂಡಂಗೆ. ಅಷ್ಟೇ ಈ ಶಾರೀರಿಕವಾದದ್ದು. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, when you understand the mystery of the cross of Jesus Christ, or the death of Jesus Christ, ಯೇಸು ಕ್ರಿಸ್ತನ ಶಿಲುಬೆ ಅಥವಾ ಯೇಸು ಕ್ರಿಸ್ತನ ಮರಣ ನಮಗೆ ನಿಜವಾಗಲೂ ಪರಿಶುದ್ಧಾತ್ಮನ ಮುಖಾಂತರ ಪ್ರಕಟವಾದಾಗ we can walk with the Lord. ಪ್ರಭು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಮಗೆ ನಿತ್ಯವೂ ನಡೆಯಲಿಕ್ಕೆ ಆಗ್ತದೆ. ನಾವು ಡಿಪ್ರೆಷನ್ ನಡೆಯೋದಿಲ್ಲ, ಭಯದಲ್ಲಿ ನಡೆಯುವುದಿಲ್ಲ, ನಿರಾಶೆಯಲ್ಲಿ ನಡೆಯುವುದಿಲ್ಲ, ಬೇಸರದಲ್ಲಿ ನಡೆಯುವುದಿಲ್ಲ. ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ, ಆನಂದ ಭರಿತರಾಗಿ ನಾವು ನಡೀತೀವಿ. ಏನು ಇಲ್ಲದಿದ್ರು ಕೂಡ ಆನಂದಕ್ಕೆ ಸಂಬಂಧಪಟ್ಟಿದ್ದು ಯಾವುದು ನಮ್ಮ ದೇಹದಲ್ಲಿ ಕಾಣದೇ ಇದ್ರು, ನಮ್ಮ ಜೀವನದಲ್ಲಿ ಕಾಣದೇ ಇದ್ರು, ನಾವು ಅತ್ಯಾನಂದ ಭರಿತರಾಗಿ, ಜಯಕ್ಕೆ ಸಂಬಂಧಪಟ್ಟಿದ್ದು ಯಾವುದು ನಮ್ಮ ಜೀವನದಲ್ಲಿ ಕಾಣದೇ ಇದ್ರು, ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿ ನಾವು ಈ ಲೋಕದಲ್ಲಿ ನಡೀತೀವಿ. ಆದ್ರೆ ಲೋಕ ನೋಡುವಾಗ ನಮ್ಮನ್ನ ಹುಚ್ಚರು ಅಂತ ಅನಿಸ್ಕೊಳ್ತೇವೆ, ಹುಚ್ಚುತನ ಅಂತ ಅನಿಸ್ತದೆ. ದ್ಯಾಟ್ ಈಸ್ ದ ಪವರ್ ಆಫ್ ದ ಕ್ರಾಸ್. ಅದೇ ಶಿಲುಬೆಯ ಶಕ್ತಿ. ಅದು ನಮ್ಮೊಳಗಡೆ ಪ್ರಕಟವಾಗಬೇಕು. ನಾವೆಲ್ಲ ಇರೋದ್ರಿಂದ, ಎಲ್ಲ ಆಗಿದ್ರಿಂದ ಅಲ್ಲ, ಶಿಲುಬೆಯ ಶಕ್ತಿ ನಮ್ಮೊಳಗಡೆ ಪ್ರಕಟ ಆಗಿದ್ರಿಂದ. ಆಗ ನಾವು ಬೇರೆ ಹೊರಗಡೆ ಏನು ನೋಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಅದರಲ್ಲಿ ಜಯ ಬೇಕು, ಇದರಲ್ಲಿ ಜಯ ಬೇಕು ಅಂತ. ಯಾಕಂದ್ರೆ ಆಲ್ರೆಡಿ ವಿ ಆರ್ ಮೋರ್ ದೆನ್ ಕಾನ್ಕರರ್ಸ್. ನಾವು ಜಯಶಾಲಿಗಳಿಂದ ಜಯಶಾಲಿಗಳಾಗಿರ್ತೀವಿ. ಅಂತ ಜೀವನ ಜೀವಿಸ್ಲಿಕ್ಕೆ ಆಗುತ್ತಾ ಕೇಳಿದ್ರೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಶಕ್ತಿಯೇ ಶಿಲುಬೆ. ಲುಕ್ ಎಟ್ ದ ಕ್ರಾಸ್. ಅದರಿಂದನೇ ಪೌಲರು ಹೇಳ್ತಾರೆ, 1 ಕೊರಿಂಥ 1:18 ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, 1 Corinthians chapter 1:18, ವಿನಾಶ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ, ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಒಂದ್ಸರಿ ಜೋರಾಗಿ ಓದಿ ಹೇಳಿ ನೋಡೋಣ. ನೀವೇ ಜೋರಾಗಿ ಹೇಳಿ ನೋಡೋಣ. ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ, ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ. For the message about the cross is foolishness to those who are perishing, but to us who are being saved it is the power of God. ರಕ್ಷಣೆಯ ಮಾರ್ಗದಲ್ಲಿರುವ ಪ್ರತಿಯೊಬ್ಬರಿಗೂ ಇದೇನಾಗಿದೆ? ದೇವರ ಶಕ್ತಿಯಾಗಿದೆ. ರಕ್ಷಣೆ ದಾರಿಯಲ್ಲಿ ಇಲ್ಲದೆ ಇದ್ದವರಿಗೆ ಇದು ಏನಾಗಿದೆ? ಹುಚ್ಚು ಸಂಗತಿಯಾಗಿದೆ. ಇದೇನಿದು ಹುಚ್ಚುತನ? ಇದೇನಿದು ಹುಚ್ಚುತನ? ಶಿಲುಬೆ ಬಗ್ಗೆ,
ಶಿಲುಬೆ ಬಗ್ಗೆ ಮಾತಾಡಿದ್ರೆ ನಮಗೇನು ಸಿಗುತ್ತೆ? ಯೇಸುವಿನ ಮರಣ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ ಇದೆ? ಯೇಸು ಮಾಡಿದ ಪವಾಡಗಳು ತಿಳ್ಕೋಬೇಕು, ಯೇಸು ಮಾಡಿದ ಅದ್ಭುತಗಳು ತಿಳ್ಕೋಬೇಕು, ಯೇಸು ನೀರಿನ ಮೇಲೆ ನಡೆದು ತಿಳ್ಕೋಬೇಕು. ಇದರಿಂದ ಲಾಭ ಇದೆಯಾ? ಅದರಿಂದ ನಮ್ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಸಿಗುತ್ತೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸಿಗಬೇಕಾಗಿರೋದು ಎಕ್ಸೈಟ್ಮೆಂಟ್ ಅಲ್ಲ, ನಮಗೆ ಸಿಗಬೇಕಾಗಿರೋದು ನಿಜವಾದ ವಿಕ್ಟರಿ, ಜಯ. ನಿಜವಾದ ಜಯ ನಮಗೆ ಸಿಗಬೇಕು. ಈ ನಿಜವಾದ ಜಯ ಅನ್ನೋದು ಪಾಪದ ಮೇಲಿನ ಜಯ, ಲೋಕದ ಮೇಲಿನ ಜಯ, ಸೈತಾನನ ಮೇಲಿನ ಜಯ, ಮರಣದ ಮೇಲಿನ ಜಯ. ಇದೇ ಟ್ರೂ ವಿಕ್ಟರಿ. ವಿಕ್ಟರಿ ಓವರ್ ಸಿನ್, ವಿಕ್ಟರಿ ಓವರ್ ಸೈಟನ್, ವಿಕ್ಟರಿ ಓವರ್ ಡೆತ್, ವಿಕ್ಟರಿ ಓವರ್ ದಿಸ್ ವರ್ಲ್ಡ್. ಇದನ್ನು ಜಯಿಸಲಿಕ್ಕಾಗುವವನೇ ಜಯಶಾಲಿ. ವಿಕ್ಟರಿ ಓವರ್ ಸೆಲ್ಫ್, ಸ್ವಾರ್ಥದ ಮೇಲಿನ ಜಯ, ಲೋಕದ ಮೇಲಿನ ಜಯ, ಸೈತಾನನ ಮೇಲಿನ ಜಯ, ಪಾಪದ ಮೇಲಿನ ಜಯ, ಸ್ವಾರ್ಥದ ಮೇಲಿನ ಜಯ, ಮರಣದ ಮೇಲಿನ ಜಯ. ಇದನ್ನೆಲ್ಲ ಜಯಿಸಿ ಒಂದು ಜೀವನ ಇದೆ. ಆ ಜೀವನಕ್ಕೆ ಹೆಸರೇ ಕ್ರಿಶ್ಚಿಯನ್ ಲೈಫ್. ಆ ಜೀವನದ ಹೆಸರೇ ಕ್ರೈಸ್ತ ಜೀವನ. ಅದು ಯಾವಾಗ ಕೇಳಿದ್ರೆ ಈ ಭೂಮಿ ಮೇಲೆ ಬದುಕುವಾಗ, ಸತ್ತ ಮೇಲಲ್ಲ, ವೈಲ್ ಯು ಆರ್ ಇನ್ ದಿಸ್ ಫಿಸಿಕಲ್ ಬಾಡಿ. ಈ ಶರೀರದಲ್ಲಿ ನಾವು ಜೀವಿಸುವಾಗಲೇ ಅಂಥ ಒಂದು ಜಯಭರಿತ ಜೀವನ ಇದೆಯಾ ಕೇಳಿದರೆ ಖಂಡಿತ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಜೀವನಕ್ಕೆ ನೀವು ಬರಬೇಕು. ಆ ಜೀವನಕ್ಕೆ ನಾವೆಲ್ಲರೂ ಬರಬೇಕು ಅಂತಾನೆ ದೇವರು ಬಯಸ್ತಾ ಇದ್ದಾರೆ. ಸಾಂಪ್ರದಾಯಿಕ ಜೀವನ ಅಲ್ಲ ದೇವರು ಬಯಸ್ತಾ ಇರೋದು, ಧಾರ್ಮಿಕ ಜೀವನ ಅಲ್ಲ ದೇವರು ಬಯಸ್ತಾ ಇರೋದು. ಈ ರೀತಿಯ ಒಂದು ಜಯಭರಿತವಾದ ಕ್ರಿಸ್ತೀಯ ಜೀವನವನ್ನ ದೇವರು ಬಯಸ್ತಾ ಇದ್ದಾರೆ. 1 ಕೊರಿಂಥ 2:14 ವಾಕ್ಯ ಹೇಳುತ್ತೆ, 1 Corinthians chapter 2 verse 14, ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಭೌತಿಕ ಮನುಷ್ಯನು 1 ಕೊರಿಂಥ 2:14 ಭೌತಿಕ ಮನುಷ್ಯನು 2 Corinthians I think. ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ನಡೆಸುವ ದೇವರು. ಎಷ್ಟನೇ ವಾಕ್ಯ? 2 Corinthians chapter 2 verse 14. But thanks be to God who in Christ always leads us in triumphal procession and through us spreads every place the fragrance that comes from knowing him. Praise the Lord. ಎಷ್ಟು ಅದ್ಭುತಕರವಾದ ವಾಕ್ಯ. ಓದಿ ನೋಡೋಣ, ಎಲ್ಲರೂ ಓದಿ. ಯೇಸು ಕ್ರೈಸ್ತರ ಅನ್ಯೋನ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಯಾರ ಅನ್ಯೋನ್ಯತೆಯಲ್ಲಿ? ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ನಡೆಸುವ ಹಾಗೂ ಕ್ರಿಸ್ತ ಜ್ಞಾನವೆಂಬ ಪರಿಮಳವನ್ನು ನಮ್ಮ ಮೂಲಕ ಪಸರಿಸುವ ದೇವರಿಗೆ ವಂದನೆಗಳು. ಪ್ರೈಸ್ ಲಾರ್ಡ್. ಯಾವ ದೇವರು? ಯೇಸು ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ನಡೆಸುವ ಹಾಗೂ ಜ್ಞಾನವೆಂಬ ಪರಿಮಳವನ್ನು, ಕ್ರಿಸ್ತ ಜ್ಞಾನ ಎಂಬ ಪರಿಮಳವನ್ನು ಎಲ್ಲೆಡೆಗಳಲ್ಲೂ ನಮ್ಮ ಮೂಲಕ ಪಸರಿಸುವ ದೇವರಿಗೆ ವಂದನೆಗಳು. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯಾರ ಅನ್ಯೋನ್ಯತೆಯಲ್ಲಿ? ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಸದಾ ವಿಜಯೋತ್ಸವದತ್ತ ನಡೆಸುವ ದೇವರು. Thanks be to God who in Christ always leads us in triumphal procession. ಟ್ರಯಂಫಲ್, ಒಂದು ವಿಜಯೋತ್ಸವದಲ್ಲಿ ದೇವರು ನಮ್ಮನ್ನು ನಡೆಸ್ತಾರಂತೆ. ಯಾವಾಗ? ಸತ್ತೋದ್ಮೇಲ? ಸತ್ತು ಸ್ವರ್ಗಕ್ಕೆ ಹೋದ್ಮೇಲನ? ಅಲ್ಲ, ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗಲೇ. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗಲೇ ಸದಾ ಕಾಲ, ಅಪರೂಪಕ್ಕಲ್ಲ, ವರ್ಷಕ್ಕೊಂದ್ಸರಿ ಅಲ್ಲ, ಯಾವಾಗಲೂ. ಹೇಗೆ? ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ, ಇನ್ ಕ್ರೈಸ್ಟ್ ಜೀಸಸ್. ಹಾಗಾದ್ರೆ ಕ್ರಿಸ್ತ ಯೇಸುವಿನ ಅನ್ಯೋನ್ಯತೆಯಲ್ಲಿ ಎಷ್ಟು ಜನಕ್ಕೆ ನಮಗೆ ಯಾವಾಗಲೂ ಈ ಒಂದು ವಿಜಯೋತ್ಸವದ ಹಾಗೆ ಬದುಕಲಿಕ್ಕೆ ಆಗ್ತಾ ಇದೆ? ಗೆದ್ದ ಹಾಗೆ ಎಲ್ಲ, ಯಾವುದೋ ಒಂದು ದೊಡ್ಡ ಕಾಂಪಿಟೇಷನ್ ಅಥವಾ ದೊಡ್ಡ ಯುದ್ಧ, ಅದನ್ನು ಜಯಿಸಿದ ಆ ಸಂತೋಷ, ಆ ಸಂತೋಷದಲ್ಲಿ ಒಂದು ದಿನ ಅಲ್ಲ, ದಿನ ಬದುಕುವ ಆ ಜೀವನ ಬದುಕಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆಯಾ? ಅದೇ ಕ್ರೈಸ್ತ ಜೀವನ. ಅದಲ್ಲದೆ ಧ್ಯಾನದ ಸಮಯದಲ್ಲಿ, ಪ್ರಾರ್ಥನೆ ಸಮಯದಲ್ಲಿ ಕೈ ತಟ್ಟೋದು, ಹಾಡೋದು, ಕುಣಿಯೋದು, ಆಗ ನಮ್ಮ ಸಂತೋಷ, ಉತ್ಸಾಹ ವ್ಯಕ್ತಪಡಿಸುವಂಥದ್ದು ಮಾತ್ರ ಅಲ್ಲ ಕ್ರೈಸ್ತ ಜೀವನ.
ಅದು ಇವತ್ತಿನ ಕರಿಸ್ಮ್ಯಾಟಿಕ್ ಜೀವನ ಆಯಿತು. ಅದಲ್ಲ ಜಯದ ಜೀವನ. ಜಯದ ಜೀವನ ಅಂದ್ರೆ ನಮ್ಮ ಅನುದಿನದ ಜೀವನದಲ್ಲಿ, ಡೈಲಿ ಲೈಫ್, ಪ್ರತಿದಿನದ ಶೋಧನೆಗಳಲ್ಲಿ, ಪ್ರತಿದಿನದ ವೇದನೆಗಳಲ್ಲಿ, ಪ್ರತಿದಿನದ ಅವಮಾನಗಳಲ್ಲಿ, ಸಂಕಟಗಳಲ್ಲಿ, ರೋಗದಲ್ಲಿ, ಎಲ್ಲ ಏನು ಸಫರಿಂಗ್ ಅಲ್ಲಿ ಹಾದು ಹೋಗ್ತೀವಲ್ವಾ, ಅದರ ಮಧ್ಯದಲ್ಲಿ ನಾವು ಜಯಶಾಲಿಗಳ ತರ ಬದುಕೋದು. ಟ್ರಯಂಫಲ್ ವಿಕ್ಟರಿ, ಟ್ರಯಂಫಲ್ ಪ್ರೊಸೆಷನ್. ಸಾಧ್ಯನ ಕೇಳಿದ್ರೆ ಇದೆಲ್ಲ ನೀವು ಹೇಳ್ಬೋದು, ಇದೆಲ್ಲ ಒಂದು ರೀತಿ ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇ, ಆದರೆ ರಿಯಾಲಿಟಿಲಿ ಕಷ್ಟ ಅಂತ. ಇಮ್ಯಾಜಿನ್ ಮಾಡ್ಕೋಬಹುದು, ರಿಯಾಲಿಟಿಲಿ ಇದು ಕಷ್ಟ. ಇನ್ ರಿಯಾಲಿಟಿ ಇಟ್ ಇಸ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಯಾಕೆ ಕೇಳಿದ್ರೆ ನಮಗೆ ಯೇಸು ಕ್ರಿಸ್ತನ ಶಿಲುಬೆ ಮರಣದ ಶಕ್ತಿ, ಮಹತ್ವ ನಮ್ಮ ಹೃದಯಗಳಲ್ಲಿ ಪ್ರಕಟ ಆಗದೆ ಇರೋದ್ರಿಂದ. ಪ್ರಕಟ ಆಗಿಲ್ಲ. ನಮಗೆ ಇದ್ರ ಬಗ್ಗೆ ಹೆಡ್ ನಾಲೆಡ್ಜ್ ಬಂದಿದೆ. ಯೇಸು ನಮಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ, ಈ ಹೆಡ್ ನಾಲೆಡ್ಜ್ ಇದೆ. ಅದು ಒಬ್ಬ ಬೋಧಕನಿಗೆ ಕೊಡ್ಬೋದು, ಓದಿದ್ರು ನಿಮಗೆ ಅರ್ಥ ಆಗುತ್ತೆ. ಆದರೆ ಈ ಶಿಲುಬೆ ಮರಣದ ರಹಸ್ಯ, ದ ಮಿಸ್ಟ್ರಿ ಆಫ್ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ಇದು ಒಂದು ಪ್ರಕಟಣೆಯಾಗಿ, ಒಂದು ದಿವ್ಯ ಅನುಭವವಾಗಿ, ಒಂದು ಶಕ್ತಿಯಾಗಿ ನಮ್ಮ ಹೃದಯದೊಳಗಡೆ ಬಂದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಸಾವಿಗೆ ಹೆದರಲ್ಲ. ನೀವು ಪಾಪದ ಜೀವನ ಜೀವಿಸ್ಲಿಕ್ಕೆ ಹೋಗಲ್ಲ. ನೀವು ದ್ವೇಷದ ಜೀವನವನ್ನು ಜೀವಿಸ್ಲಿಕ್ಕೆ ಹೋಗೋದಿಲ್ಲ. ನೀವು ಲೋಕವನ್ನು ಪ್ರೀತಿಸ್ತಾ ಬದುಕಲಿಕ್ಕೆ ಹೋಗೋದಿಲ್ಲ. ಕಂಪ್ಲೇಂಟ್ ಹೇಳ್ಕೊಂಡು ಬದುಕಲಿಕ್ಕೆ ಹೋಗೋದಿಲ್ಲ. ಚಾಡಿ ಹೇಳ್ಕೊಂಡು ಬದುಕಲಿಕ್ಕೆ ಹೋಗೋದಿಲ್ಲ. ದ್ವೇಷ ಮಾಡ್ಕೊಂಡು ಬದುಕಲಿಕ್ಕೆ ಹೋಗೋದಿಲ್ಲ. ಯಾವಾಗ ಈ ಸತ್ಯ, ಈ ರಹಸ್ಯ ನಮ್ಮ ಒಳಗಡೆ ಪ್ರಕಟವಾದಾಗ, ಕಂಟಿನ್ಯೂ ಪ್ರಾರ್ಥನೆ ಮಾಡಿ, ಆಯ್ತಾ? ಸುಮ್ಮನೆ ಕೇಳಿಸ್ಕೊಳ್ಳೋರಾಗಬೇಡಿ. ಒಳಗಡೆ ಒಂದು ಥರ್ಸ್ಟ್ ಇರಲಿ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯ 5 ಯೇಸು ಸ್ವಾಮಿ ಹೇಳ್ತಾರೆ, ಗಾಡ್ ವಿಲ್ ಸ್ಯಾಟಿಸ್ಫೈ ದೋಸ್ ಹೂ ಆರ್ ಥರ್ಸ್ಟಿಂಗ್ ಫಾರ್ ದಟ್ ರೈಚಸ್ನೆಸ್ ಅಂತ. ಮ್ಯಾಥ್ಯೂ ಚಾಪ್ಟರ್ 5, ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಬ್ಲೆಸ್ಡ್ ಆರ್ ದೋಸ್ who hunger and thirst for righteousness, for they will be satisfied. They will be satisfied, filled. ನ್ಯಾಯ ನೀತಿಗಾಗಿ ಅಂದ್ರೆ ರೈಚಸ್ನೆಸ್ಗಾಗಿ, ದೇವರ ನ್ಯಾಯಕ್ಕಾಗಿ, ಓಕೆ, ದೇವರ ನೀತಿಗಾಗಿ. ಯಾವುದೋ ಲೋಕದ ನ್ಯಾಯ ನೀತಿ ಅಲ್ಲ, ರೈಚಸ್ನೆಸ್ ಆಫ್ ಗಾಡ್. ಓಕೆ, ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು. ಹಸಿವು ಬೇಕು ಒಳಗಡೆ, ನಮ್ಮ ಹೃದಯದೊಳಗಡೆ ಹಸಿವು ಬೇಕು. ಯಾಕೆ? ಫಾರ್ ದ ಸೇಕ್ ಆಫ್ ದಿಸ್ ರೈಚಸ್ನೆಸ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಈ ನೀತಿಗಾಗಿ ಹಸಿದು ಬಾಯಾರಿ ಹಾತೊರೆಯುವವರು ಭಾಗ್ಯವಂತರು. ದೇವರು ಅವರಿಗೆ ತೃಪ್ತಿಯನ್ನು ಕೊಡ್ತಾರಂತೆ. ಗಾಡ್ ವಿಲ್ ಸ್ಯಾಟಿಸ್ಫೈ ದೆಮ್. ತೃಪ್ತಿ ಅಂದ್ರೆ ನಮ್ಮ ಆಸೆ ಈಡೇರಿಸ್ತಾರೆ ಅಂತಲ್ಲ, ದೇವರು ಅವರಿಗೆ ಈ ರೆವಲೇಷನ್ ಕೊಡ್ತಾರೆ, ಈ ಪ್ರಕಟಣೆ ಕೊಡ್ತಾರೆ. ಓಕೆ, ಆ ಪ್ರಕಟಣೆನೇ ನಮ್ಗೆ ತೃಪ್ತಿ ಕೊಡೋದು. ಅದಲ್ಲದೆ ನಮಗೆ ಈ ಪ್ರಪಂಚದ ಯಾವುದು ತೃಪ್ತಿ ಕೊಡೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅವ್ರ ಆಸೆ ಪಟ್ಟಿದ್ದೆಲ್ಲ ಇದೆ, ಆದ್ರೂ ಅವರು ತೃಪ್ತರಲ್ಲ. ಈ ಶಾರೀರಿಕವಾಗಿದ್ದು ನಾವು ಎಷ್ಟು ಬಯಸಿ ಪ್ರಾರ್ಥಿಸಿ ನಾವು ಪಡ್ಕೊಂಡ್ರು ನಾವು ತೃಪ್ತರಾಗ್ಲಿಕ್ಕೆ ಆಗೋದಿಲ್ಲ. ತೃಪ್ತಿ ಅನ್ನೋದು ಈ ಶರೀರಕ್ಕೆ ಯಾವತ್ತೂ ಆಗೋದಿಲ್ಲ, ಸತ್ತಾಗ ಮಾತ್ರ ಆಗತ್ತೆ, ಆಯ್ತಾ? ಅಲ್ಲಿವರೆಗೂ ಈ ಶರೀರಕ್ಕೆ ಅದು ಬೇಕು, ಇದು ಬೇಕು, ಇನ್ನೂ ಸ್ವಲ್ಪ ಅನಿಸ್ತಾನೇ ಇರುತ್ತೆ. ಇದು ಕ್ರೈಸ್ತನ ಶರೀರ ಆದ್ರೂ ಅಕ್ರೈಸ್ತನ ಶರೀರ ಆದ್ರೂ ಶರೀರದ ಒಂದೇ ನೇಚರ್, ಶರೀರದ ಸ್ವಭಾವ ಒಂದೇನೆ. ಇದಕ್ಕೆ ತೃಪ್ತಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಮಗೆ ನಿಜವಾದ ತೃಪ್ತಿ ಇಲ್ಲಿ ನಮ್ಮ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋದಷ್ಟು ಈ ಎಕ್ಸ್ಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಹುಡುಕಕ್ಕೆ ಹೋಗಲ್ಲ ಅಷ್ಟು. ಈ ಒಳಗಡೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದ್ರಿಂದಾನೆ ಹೊರಗಡೆ ಸ್ಯಾಟಿಸ್ಫ್ಯಾಕ್ಷನ್ಗೆ ನಾವು ಓಡಾಡ್ತಾ ಇರೋದು ಅಲ್ಲಿ ಇಲ್ಲಿ ಎಲ್ಲ. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಇನ್ಸೈಡ್, ಯು ವಿಲ್ ನಾಟ್ ಸೀಕ್ ಎಕ್ಸ್ಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ವಾಟ್ ವಿ ನೀಡ್ ಈಸ್ ಸ್ಪಿರಿಚುವಲ್ ಸ್ಯಾಟಿಸ್ಫ್ಯಾಕ್ಷನ್, ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಬೇಕಾಗಿರೋದು ಆತ್ಮಿಕವಾದ ತೃಪ್ತಿ ಇವತ್ತು ಬೇಕು. ಆತ್ಮಿಕವಾದ ತೃಪ್ತಿ ನಮ್ಮ ಒಳಗಡೆ ಆಗದೆ ಇದ್ರೆ ನಾವು ಹೊರಗಡೆ ತೃಪ್ತಿಗೋಸ್ಕರ ಹುಡುಕ್ತೀವಿ. ಕೆಲವರು ಮಾಟ ಮಂತ್ರದ ಸ್ಥಳದಲ್ಲಿ ಹುಡುಕ್ತಾರೆ, ಇನ್ನು ಕೆಲವರು ಲೋಕದಲ್ಲಿ ಹುಡುಕ್ತಾರೆ, ಇನ್ನು ಕೆಲವರು ಅಲ್ಲಿ ಇಲ್ಲಿ ರಿಟ್ರೀಟ್ ಸೆಂಟರ್ಗಳಲ್ಲಿ ಹುಡುಕ್ತಾರೆ, ಪ್ರೇಯರ್ ಗ್ರೂಪ್ಗಳಲ್ಲಿ ಹುಡುಕ್ತಾರೆ. ಏನು ಹುಡುಕ್ತಾರೆ? ಶರೀರದ ತೃಪ್ತಿ. ಇದಕ್ಕೆ ಎಷ್ಟು ತೃಪ್ತಿ ಕೊಟ್ಟರು ಸಾಕಾಗೋದಿಲ್ಲ. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ವಾಕ್ಯ ಹೇಳ್ತದೆ, ಸೀಕ್ ಫಾರ್ ದ ರೈಚಸ್ನೆಸ್. ಬ್ಲೆಸ್ಡ್ ಆರ್ ದೋಸ್
ಹೂ ಹಂಗರ್ ಅಂಡ್ ಥರ್ಸ್ಟ್ ಫಾರ್ ದ ರೈಚಸ್ನೆಸ್. ಯಾರು ನಿಜವಾಗ್ಲೂ ಬ್ಲೆಸ್ಡ್, ಯಾರು ನಿಜವಾಗ್ಲೂ ಭಾಗ್ಯವಂತರು, ಅವ್ರು ಭಾಗ್ಯವಂತರಂತೆ, ಇದಕ್ಕಾಗಿ ಹಾತೊರೆಯುವವರು. ಅದರಿಂದ ಯು ಸೀಕ್ ಫಾರ್ ದ್ಯಾಟ್, ಅದಕ್ಕಾಗಿ ಹುಡುಕಿ, ಅದಕ್ಕಾಗಿ ದಾಹಗೊಳ್ಳಿ. ನೀವು ವಾಕ್ಯ ಯಾವಾಗಲೇ ಕೇಳಿಸ್ಕೊಳ್ಳುವಾಗ, ಓಕೆ, ಯಾವಾಗಲೇ ಆಗಲಿ ವಾಕ್ಯಗಳನ್ನು ಆಲಿಸುವಾಗ ಒಳಗಡೆ ಒಂದು ದಾಹ ಬರಬೇಕು. ಪರಿಶುದ್ಧಾತ್ಮರೇ ನನಗೆ ಪ್ರಕಟಣೆ ಕೊಡಿ. ಹೋಲಿ ಸ್ಪಿರಿಟ್ ರಿವೀಲ್ ದಿಸ್ ಮಿಸ್ಟ್ರಿ ಇನ್ ಮೈ ಹಾರ್ಟ್. ಲಾರ್ಡ್, ಐ ವಾಂಟ್ ಟು ನೋ ಯು ಮೋರ್. ಇನ್ನು ಹೆಚ್ಚಾಗಿ ನಾನೇನನ್ನು ಅರ್ಥಕೋಬೇಕು. ಇವತ್ತಿನ ಸಂದೇಶ, ವಾಟ್ ಇಸ್ ಟುಡೇಸ್ ಮೆಸೇಜ್? ಕ್ರಾಸ್, ಶಿಲುಬೆ, ಯೇಸು ಕ್ರಿಸ್ತನ ಶಿಲುಬೆ ಮರಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು ನಮ್ಮ ಹೃದಯಗಳಲ್ಲಿ. ವಿ ಶುಡ್ ಥರ್ಸ್ಟ್ ಫಾರ್ ಇಟ್. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಮಿಸ್ಟ್ರಿ ಆಫ್ ದ ಕ್ರಾಸ್. Holy Spirit, help me to understand and experience the mystery of the death of Jesus Christ. Let that mystery be revealed in my heart. ಪವಿತ್ರಾತ್ಮರೇ, ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದ ರಹಸ್ಯವನ್ನ ನನಗೆ ಪ್ರಕಟ ಮಾಡಿಕೊಡಿ ಸ್ವಾಮಿ. ಯೇಸುವಿನ ಶಿಲುಬೆ ನನಗೆ ಪ್ರಕಟವಾಗಲಿ. ಆ ಶಿಲುಬೆ ಮರಣದ ಶಕ್ತಿ ನಾನು ಅನುಭವಿಸುವಂತೆ ಸಹಾಯ ಮಾಡಿ ಪರಿಶುದ್ಧಾತ್ಮರೇ ಎಂದು ಪ್ರಾರ್ಥಿಸ್ತಾ ಇರಿ. ಪ್ರಾರ್ಥಿಸ್ತಾ ವಾಕ್ಯ ಕೇಳಿ. ಖಂಡಿತವಾಗಲೂ God is faithful, Holy Spirit is faithful. He will help us to experience the power of the cross. ಆ ಶಿಲುಬೆಯ ಶಕ್ತಿಯನ್ನ ಅನುಭವಿಸಲಿಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ಆದರೆ ಅದು ಎಷ್ಟು ಶಕ್ತಿಯುತವಾದದ್ದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಬೈಬಲ್ನಲ್ಲೇ ಇದೆ. ಇವತ್ತಿನ ಫಸ್ಟ್ ರೀಡಿಂಗ್ ಅಲ್ಲಿ ನಾವು ನೋಡ್ತೀವಿ, ಸಂಖ್ಯಾಕಾಂಡ 21ನೇ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಬೈಬಲ್ನ ಹಳೆ ಒಡಂಬಡಿಕೆ ನಂಬರ್ಸ್ ಚಾಪ್ಟರ್ 21, ಸಂಖ್ಯಾಕಾಂಡ 21ನೇ ಅಧ್ಯಾಯ. ಅಲ್ಲಿ ಇಸ್ರಾಯೇಲ್ ಜನರು ಈಜಿಪ್ಟಿನಿಂದ ಬರ್ತಾ ಇರಬೇಕಾದ್ರೆ ದೇವರಿಗೆ ವಿರುದ್ಧವಾಗಿ ಅವರು ಗೊಣಗುಟ್ತಾರೆ. ಓಕೆ, ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಿದಾಗ ದೇವರೇ ವಿಷ ಸರ್ಪಗಳನ್ನ ಮರುಭೂಮಿಯಲ್ಲಿ ಬರುವ ಹಾಗೆ ಮಾಡ್ತಾರೆ, ಆ ಜನರನ್ನ ಕಚ್ಚುವ ಹಾಗೆ ಮಾಡ್ತಾರೆ. ಸೈತಾನ ಮಾಡಿದಂತ ಯಾರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ, ದೇವರೇ ಬರ ಮಾಡಿದ್ದು. ಓಕೆ, ಸೊ ಅನೇಕರನ್ನ ಅಲ್ಲಿದ್ದಂಥ ಆ ವಿಷ ಸರ್ಪಗಳು ಕಚ್ಚುತ್ತೆ, ಅನೇಕರು ಸಾಯ್ತಾರೆ. ಆಗ ಜನ ಎಲ್ಲ ಮೋಶೆ ಹತ್ರ ಬಂದು ಬೇಡ್ಕೊಳ್ತಾರೆ, ಮೋಶೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ನಾವೆಲ್ಲ ಸಾಯ್ತಾ ಇದ್ದೀವಿ ಅಂತ. ಆಗ ಮೋಶೆ ದೇವರಲ್ಲಿ ಪ್ರಾರ್ಥಿಸ್ತಾನೆ. ದೇವರು ಮೋಶೆಗೆ ಹೇಳ್ತಾರೆ, ನೀನು ಒಂದು ಕಂಚಿನ ಸರ್ಪದ ಆಕೃತಿಯನ್ನ ಮಾಡಿ ಧ್ವಜಸ್ತಂಭದ ಮೇಲೆ ನಿಲ್ಲಿಸು. ಯಾರೆಲ್ಲ ಅದನ್ನ ಲಕ್ಷ್ಯವಿಟ್ಟು ನೋಡ್ತಾರೋ ಅವರು ಬದುಕ್ತಾರೆ. ಯಾರೆಲ್ಲ ಅದನ್ನು, ಸಂಖ್ಯಾಕಾಂಡ ಅಧ್ಯಾಯ 21 ವಾಕ್ಯ 4ರಿಂದ ನಿಮ್ಗೆ ಸಿಗುತ್ತೆ. ಆಯ್ತಾ? ಇಸ್ರಾಯೇಲರು, ಬೇಡ ಅಷ್ಟು ಬೇಡ, ಓದಲಿಕ್ಕೆ ಟೈಮ್ ಇಲ್ಲ. ಸೊ 21ನೇ ಅಧ್ಯಾಯ 8ನೇ ವಾಕ್ಯ, ದೇವರು ಮೋಶೆಗೆ ಹೇಳ್ತಾರೆ, ನೀನು ಕಂಚಿನಿಂದ ವಿಷ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸು. ಸರ್ಪಗಳಿಂದ ಗಾಯಗೊಂಡ ಪ್ರತಿಯೊಬ್ಬನು ಅದನ್ನು ನೋಡಿ ಬದುಕಿಕೊಳ್ಳುವನು ಎಂದು ಆಜ್ಞಾಪಿಸಿದರು. ಅಂತೆಯೇ ಮೋಶೆ ಕಂಚಿನಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಗೊಂಡವರಲ್ಲಿ ಯಾರು ಯಾರು ಆ ಕಂಚಿನ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿದರು. ಮಿರಕಲ್, ದೊಡ್ಡ ಅದ್ಭುತ. ರಿಯಲ್ ಸರ್ಪೆಂಟ್ ಕಚ್ಚಿ ಪಾಯ್ಸನ್ ಬಂದಿದೆ ದೇಹದೊಳಗಡೆ. ನಿಜವಾದ ಸರ್ಪ ಕಚ್ಚಿ ದೇಹದೊಳಗಡೆ ಏನ್ ಬಂದಿದೆ? ವಿಷ ಸೇರ್ಕೊಂಡಿದೆ. ಈಗ ವಿಷ ಇಲ್ಲದೆ ಇರುವ ಸರ್ಪದ ಆಕೃತಿ, ಅದು ಕಂಚಿನದ್ದು, ಸಾಲಿಡ್. ಅದನ್ನು ನೋಡುವಾಗ ಇವರ ವಿಷ ಹೋಗ್ತಾ ಇದೆ, ಇವರು ಬದುಕ್ತಾ ಇದ್ದಾರೆ. ಇದೊಂದು ಟೈಪ್ ಆಫ್ ಕ್ರೈಸ್ಟ್, ಕ್ರಿಸ್ತನನ್ನು ಸೂಚಿಸುವ ಒಂದು ಸಂಕೇತವಾಗಿದೆ. ಯೇಸು ಕ್ರಿಸ್ತನ ಶಿಲುಬೆ ಮರಣದ ಒಂದು ಸಂಕೇತ ಮಾತ್ರ ಇದು. ಸಿಂಬಲ್, ಶ್ಯಾಡೋ, ನೆರಳು. ರಿಯಾಲಿಟಿ ನಮಗೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಗೊತ್ತು. ಯೇಸುವನ್ನ ಆ ಗೊಲ್ಗೊತ್ತಾ ಬೆಟ್ಟದಲ್ಲಿ ಶಿಲುಬೆ ಮರದ ಮೇಲೆ ಮೇಲಕ್ಕೇರಿಸಿದಾಗ ಯಾರೆಲ್ಲ ಅವರನ್ನ ಲಕ್ಷ್ಯವಿಟ್ಟು ನೋಡಿದರು, ಅದರ ಅರ್ಥ ಕಣ್ಣಿಂದ ಹೀಗೆ ನೋಡೋದಲ್ಲ. ಯಾರೆಲ್ಲ ಆತನ ಶಿಲುಬೆ ಮರಣದಲ್ಲಿ ವಿಶ್ವಾಸ ಇಟ್ಟರೋ ಅದರಿಂದ ಆಗುವ ಅದ್ಭುತ ಏನು ಅನ್ನೋದನ್ನಲ್ಲಿ ತೋರಿಸ್ಕೊಟ್ರು. ಮನುಷ್ಯನ ಒಳಗಡೆ ಪಾಪದ ನಿಮಿತ್ತವಾಗಿ ಬಂದಂತಹ ಆ ಒಂದು ಪಾಯ್ಸನ್, ಪಾಪದ ನಿಮಿತ್ತವಾಗಿ ಬಂದಂತಹ ವಿಷ ಅಥವಾ ಮರಣ. ಪಾಪದಿಂದ ಏನ್ ಬಂತು? ಮರಣ. ಮರಣ ಅವನೊಳಗಡೆ ಬಂತು. ಮರಣ ಹೇಗ್ ಬಂತು?
ಪಾಯ್ಸನ್ ಮುಖಾಂತರ. ವಾಟ್ ವಾಸ್ ದ ಪಾಯ್ಸನ್? ಸಿನ್ ವಾಸ್ ದ ಪಾಯ್ಸನ್. ಆ ಪಾಯ್ಸನ್ ಇಂದ ಮನುಷ್ಯನ ಒಳಗಡೆ ಏನ್ ಬಂತು? ಮರಣ. ಇಟ್ಸ್ ನಾಟ್ ಆರ್ಡಿನರಿ ಫಿಸಿಕಲ್ ಡೆತ್, ಬಟ್ ಸ್ಪಿರಿಚುವಲ್ ಡೆತ್ ಅಂಡ್ ಇಟರ್ನಲ್ ಡೆತ್. ನಿತ್ಯವಾದ ಆತ್ಮಿಕ ಮರಣ, ಎಂದೆಂದಿಗೂ ದೇವರಿಂದ ದೂರವಾಗಿ ನಾಶವಾಗಿ ಹೋಗುವಂತಹ ಒಂದು ನಿತ್ಯ ಮರಣ ಪ್ರತಿಯೊಬ್ಬ ಮನುಷ್ಯನ ಒಳಗಡೆಗೆ ಇಂಜೆಕ್ಟ್ ಆಯ್ತು. ಎಲ್ಲ ಮನುಷ್ಯನ ಒಳಗಡೆ. ಏದೇನ್ ತೋಟದಿಂದ ಬಂದಿದ್ದ ಮರಣ, ಆದಾಮನಿಂದ ಬಂದಿದ್ದು. ಒಬ್ಬ ಮನುಷ್ಯನಿಂದ ಪಾಪದಿಂದ ಮರಣ ನನ್ನೊಳಗಡೆ ಬಂತು, ನಿನ್ನೊಳಗಡೆ ಬಂತು, ಎಲ್ಲಾ ಮನುಷ್ಯನ ಒಳಗಡೆ ಬಂತು. ಈಗ ಅದಕ್ಕೆ ಪರಿಹಾರ ಏನು? ಪರಿಹಾರ ದೇವರು ಮಾಡಿದ್ರು. ತಮ್ಮ ಏಕೈಕ ಪುತ್ರನನ್ನೇ ಗೋಲ್ಗೋತಾ ಬೆಟ್ಟದಲ್ಲಿ ಆ ಶಿಲುಬೆ ಎಂಬ ಧ್ವಜಸ್ತಂಭದಲ್ಲಿ ಎತ್ತಿ ನಿಲ್ಲಿಸಿದ್ರು. ಯಾರೆಲ್ಲ ಆ ಶಿಲುಬೆಯನ್ನು ಲಕ್ಷ್ಯವಿಟ್ಟು ನೋಡಿದರು, ಅಂದ್ರೆ ಕಣ್ಣಿಂದ ಅಲ್ಲ, ಯಾರೆಲ್ಲ ಆ ಶಿಲುಬೆಯ ಸಂದೇಶವನ್ನ, ಮೆಸೇಜ್ ಆಫ್ ದ ಕ್ರಾಸ್ ಆರ್ ದ ಮಿಸ್ಟ್ರಿ ಆಫ್ ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಶಿಲುಬೆ ಮರಣದ ಆ ಅರ್ಥ ಅಥವಾ ರಹಸ್ಯ ಯಾರಿಗೆಲ್ಲ ಅರ್ಥ ಆಯ್ತೋ, ಯಾರ ಹೃದಯದೊಳಗಡೆ ಅರ್ಥ ಆಯ್ತೋ, ಅವರ ಒಳಗಡೆ ಆದ ಅದ್ಭುತ ಏನು ಗೊತ್ತಾ? ಅವರ ಒಳಗಡೆ ಇದ್ದ ಈ ಒಂದು ಪಾಯ್ಸನ್ ಹೋಯ್ತು. ಪಾಯ್ಸನ್ ಹೋದಾಗ ದೇ ಆರ್ ಫ್ರೀ ಫ್ರಮ್ ಇಟರ್ನಲ್ ಡೆತ್, ದೇ ರಿಸೀವ್ಡ್ ಇಟರ್ನಲ್ ಲೈಫ್. ಅವರ ಒಳಗಡೆಯಿಂದ ಮರಣ ಹೋಯ್ತು, ನಿತ್ಯವಾದ ಮರಣ ಹೋಯ್ತು. ಅವರ ಒಳಗಡೆ ಯೇಸು ಕ್ರಿಸ್ತನಲ್ಲಿದ್ದಂತಹ ಆ ಲೈಫ್ ಅನ್ನೋದು ಒಳಗಡೆಗೆ ಟ್ರಾನ್ಸ್ಫರ್ ಆಯ್ತು. ಇಲ್ಲಿ ನಡೆದಿದ್ದು ಅದೇನೆ, ಈ ಹಳೆ ಒಡಂಬಡಿಕೆಯಲ್ಲಿ ನಡೆದಿದ್ದು ಅದೇನೆ. ಆದರೆ ಅದು ಅವರಿಗೆ ಅರ್ಥ ಆಗಿಲ್ಲ. ಬಟ್ ಹೊಸ ಒಡಂಬಡಿಕೆ ಓದುವಾಗ ನಮ್ಗೆ ಅರ್ಥ ಆಗುತ್ತೆ ಏನ್ ನಡೀತು ಸಂಖ್ಯಾಕಾಂಡ 21 ಅಂದ್ರೆ ಇದೇ ನಡೆದಿತ್ತು. ಅವರೆಲ್ಲರೂ ಬದುಕಿದರು. ಅವ್ರು ಏನು ಮಾಡಿಲ್ಲ, ಬದುಕಲಿಕ್ಕೆ ಅವ್ರು ಏನು ಮೆಡಿಸಿನ್ ಹಚ್ಕೊಳ್ಳಿಲ್ಲ, ಕುತ್ಕೊಂಡು ಪ್ರಾರ್ಥನೆ ಮಾಡಲಿಲ್ಲ, ಫಾಸ್ಟಿಂಗ್ ಮಾಡಲಿಲ್ಲ, ಯಾವುದು ನೀರಲ್ಲಿ ಮುಳುಗಿಲ್ಲ, ಏನು ಮಾಡಿಲ್ಲ. ಅವರು ಕಂಚಿನ ಸರ್ಪವನ್ನ ನೋಡಿದ್ರು ಅಷ್ಟೇ. ಆ ಕಂಚಿನ ಸರ್ಪವನ್ನ ಲಕ್ಷ್ಯವಿಟ್ಟು ನೋಡಿದ್ರು ಅಷ್ಟೇ ಮಾಡಿದ್ದು. ಹಾಗಾದ್ರೆ ನಮಗಿರ್ತಕ್ಕಂಥ ಏಕೈಕ ದಾರಿ ಯೇಸು ಕ್ರಿಸ್ತನನ್ನ ಲಕ್ಷ್ಯವಿಟ್ಟು ನೋಡೋದು. ಯೇಸುವಿನ ಶಿಲುಬೆ ಮರಣವನ್ನ, ಯೇಸುವಿನ ಆ ಪ್ಯಾಷನ್, ಡೆತ್, ಇದನ್ನು ನಾವು ಧ್ಯಾನಿಸುವಾಗ, ಇದನ್ನು ಅರ್ಥ ಮಾಡ್ಕೊಳ್ಳುವಾಗ, ಪವಿತ್ರಾತ್ಮರ ಸಹಾಯ ಕೇಳ್ಕೊಂಡು ಪವಿತ್ರಾತ್ಮರೇ ಸಹಾಯ ಮಾಡಿ, ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ, ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿಸ್, ಸಿಂಕ್ ದಿಸ್ ಟ್ರೂತ್ ಇನ್ ಮೈ ಹಾರ್ಟ್ ಲಾರ್ಡ್. ಅದು ನನ್ನ ಹೃದಯದಲ್ಲಿ ಒಂದು ಮಾಡಿ, ನನ್ನಲ್ಲಿ ಅದು ತುಂಬಿಸಿ, ಫಿಲ್ ದಟ್ ಇನ್ ಮೈ ಹಾರ್ಟ್, ಇನ್ ಮೈ ಸೋಲ್. ನೀವು ಕೇಳ್ತಾ ಅದು ತುಂಬಿಸ್ಕೊಳ್ತಾ ಇರಬೇಕಾದ್ರೆ ಏನಾಗುತ್ತೆ, ಈ ಒಂದು ಸ್ಟಿಂಗ್ ಆಫ್ ಡೆತ್ ವಿಲ್ ಲೀವ್ ಯು. ಇದು ಸಂಭವಿಸ್ತದೆ ನಮ್ಮಲ್ಲಿ. ಇದು ಪ್ರತಿಯೊಬ್ಬ ನಿಜವಾದ ಸತ್ಯ ಅರಿತುಕೊಂಡ ವಿಶ್ವಾಸಿ ಒಳಗಡೆ ಇದು ಸಂಭವಿಸಿರ್ತದೆ. ಅಂಡ್ ಯು ಕ್ಯಾನ್ ಆಸ್ಕ್ ಬೋಲ್ಡ್ಲಿ. 1 Corinthians 15:55, 1 ಕೊರಿಂಥ 15ನೇ ಅಧ್ಯಾಯದ 55ನೇ ವಾಕ್ಯ ಇದೆಯಲ್ವಾ. 1 Corinthians, 1 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಾಕ್ಯವನ್ನ ನಾವು ಕೂಡ ಕೇಳಬಹುದು ಧೈರ್ಯವಾಗಿ. ಏನಂತ? ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. 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 ಯಾರಲ್ಲಿ? ನನ್ನಲ್ಲಿ. ಯಾರಲ್ಲಿ? ನನ್ನಲ್ಲಿ. ಮತ್ತೆ ಯಾರು ಡಿಕ್ಲೇರ್ ಮಾಡಿಲ್ಲ. ಏನಿವೆ ಆದವ್ರು ಡಿಕ್ಲೇರ್ ಮಾಡ್ಕೊಳ್ತಾರೆ, ನೀವು ಮಾಡ್ಕೊಳ್ಳಿ. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೇ ಸಾವೇ, ನಿನ್ನ ಜಯ ಎಲ್ಲಿ? ಎಲೇ ಸಾವೇ, ನಿನ್ನ ವಿಷ ಕೊಂಡಿಯಲ್ಲಿ. ಯು ಆರ್ ಡಿಫೀಟೆಡ್ ಆನ್ ದ ಕ್ರಾಸ್ ಥ್ರೂ ದ ಕ್ರೈಸ್ಟ್ Jesus. Hallelujah. ಯೇಸುವೇ ಸ್ತೋತ್ರ. Where, O death, is your victory? Where, O death, is your sting? ಕೇಳಬೇಕು ಸೈತಾನಿಗೆ, ಎಲೇ ಸೈತಾನನೇ, ಎಲೇ ಸಾವೇ, ಮರಣಾಧಿಕಾರಿಯಾದ ಸೈತಾನನೇ, ಎಲ್ಲಿ ನಿನ್ನ ವಿಷದ ಕೊಂಡಿ ಶಿಲುಬೆಗೆ ಜಡದಾಯ್ತು. ಯೇಸು ಕ್ರಿಸ್ತರು ತಮ್ಮ ದೇಹದ ಮುಖಾಂತರ ಶಿಲುಬೆಗೆ ಜಡದಾಯ್ತು. ನಾನಿನ್ನು ಹುಟ್ಟೇ ಇರಲಿಲ್ಲ, ಹುಟ್ಟೋಕ್ಕಿಂತ ಮುಂಚೆನೇ ನನ್ನ ಪಾಪಿ ಮಾಡಿಬಿಟ್ಟೆ ನೀನು. ಆದ್ರಿಂದ ಯೇಸು ನಾನು ಹುಟ್ಟೋಕ್ಕಿಂತ ಮುಂಚೆನೇ ನನ್ನ ಪಾಪ ಪರಿಹಾರ ಮಾಡಿಬಿಟ್ರು, ನನಗೆ ಜಯ ತಂದು ಕೊಟ್ಟರು. ದ್ಯಾಟ್ ಈಸ್ ಮೈ ಜೀಸಸ್.
ದಟ್ ಈಸ್ ದ ಪವರ್ ಆಫ್ ದ ಕ್ರಾಸ್. ನಾವು ಹುಟ್ಟಿ ಬುದ್ಧಿ ಬಂದ ಮೇಲಿಂದ ನಮಗೆಲ್ಲ ಹೇಳಿ ತಲೆ ತಿಂತಾ ಇರೋದು ಪಾಪಿ 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 ಪಾಪಿ. ಹೌದು, ಪಾಪಿ ಅಂತ ಅರ್ಥ ಆಗ್ಬೇಕು, ಆವಾಗಲೇ ನಾವು ಇದರಿಂದ ಹೊರಗೆ ಬರ್ಲಿಕ್ಕೆ ಆಗೋದು. ನಾನು ಪಾಪಿಯಾಗಿದ್ದೆ. ಆಗ ಈ ಶುಭ ಸಂದೇಶ ನಮ್ಮನ್ನ ಪಾಪಿ ಅಂತ ಹೇಳಿ ಪಾಪದಲ್ಲಿ ಬಂಧಿಸೋದಲ್ಲ. ನೀನು ಪಾಪಿ ಆಗಿದ್ದೆ, ಆದರೆ ನೀನೀಗ ಪಾಪಿ ಅಲ್ಲ, ಪಾಪಕ್ಕೆ ಮರಣದಂಡನೆ ವಿಧಿಸಲಾಗಿದೆ. ಅದರಿಂದ ಪಾಪ ಸತ್ತು ಹೋಗಿದೆ. ನೀವು ಕೇಳ್ಬೋದು, ಅವಾಗ ಈಗ ನಾವು ಮತ್ತೆ ಸಾಯ್ತೀವಲ್ವ? ವಿಶ್ವಾಸಿಗಳಾದ ನಾವು ಸಾಯ್ತೀವ ಇಲ್ವೋ? ಈಗ ನೀವು ಸಾಯ್ತೀರಿ, ಹೆದರ್ಕೋಬೇಡಿ. ಆದರೆ ಪಾಯ್ಸನ್ ಇಲ್ಲದೆ ಸಾಯ್ತೀರಿ. ಪಾಯ್ಸನ್ ಇಲ್ಲದೆ ಸಾಯೋದ್ರಿಂದ ನೀವು ಮತ್ತೆ ಬದುಕ್ತೀರಿ. ಪಾಯ್ಸನ್ ಇದ್ದು ಸತ್ರೆ ನೀವು ಪರ್ಮನೆಂಟ್ ಆಗಿ ಸತ್ತೋಗ್ತೀರಾ, ಮತ್ತೆ ಎದ್ದೇಳೋದೇ ಇಲ್ಲ. ಈಗ ಸಾವಿರೋದು ಆತ್ಮಕ್ಕಲ್ಲ, ಓನ್ಲಿ ಸಾವಿಗಿರೋ ಒಂದು ದೇಹ ನಮಗೆ ಇದೆ, ಆ ದೇಹಕ್ಕೆ ಮಾತ್ರ ಸಾವಿದೆ. ಡೋಂಟ್ ವರಿ. ನಿತ್ಯ ಮರಣ ಹೋಯ್ತು, ಶರೀರಕ್ಕೊಂದು ಮರಣ ಇದೆ ಅಷ್ಟೇ. ಇದು ಅರ್ಥ ಆಗ್ಬಿಟ್ರೆ ಬದುಕಕ್ಕೆ ನೀವು ಆಸೆ ಪಡಲ್ಲ, ಯೇಸುಗೋಸ್ಕರ ಸಾಯ್ಲಿಕ್ಕೆ ಮುಂದೆ ಬರ್ತೀರಿ. ನಾವು ಬದುಕಲಿಕ್ಕೆ ಯಾಕೆ ಆಸೆ ಪಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಯಾಕೆ ಆಸೆ ಪಡ್ತಿದ್ದೀವಿ ಅಂದರೆ, ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೆ, ಶುಭ ಸಂದೇಶಕ್ಕಾಗಿ ಬದುಕಲಿಕ್ಕೆ ಯಾಕೆ ಹೆದರಿಕೆ ಆಗ್ತಾ ಇದೆ ಅಂದರೆ, ನಮಗೆ ಈ ಟ್ರೂತ್ ನಮ್ಮೊಳಗಡೆ ಸಿಂಕ್ ಆಗಿಲ್ಲ. ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ. ನಿನ್ನ ಒಳಗಡೆ ಈ ಪಾಯ್ಸನ್ ಇರೋದ್ರಿಂದನೇ ಅದು ಭಯಪಡಿಸ್ತಾ ಇರೋದು. ಅಥವಾ ನಿನ್ನಿಂದ ಈ ಪಾಯ್ಸನ್ ಯೇಸು ತೆಗೆದು ಹಾಕಿದ್ದಾರೆ ಎಂಬ ಆ ಸತ್ಯ ನಿನ್ನೊಳಗಡೆ ಪ್ರಕಟ ಆಗದೆ ಇರೋದ್ರಿಂದಾನೇ ನಿನಗೆ ಬದುಕಲಿಕ್ಕೆ ಭಯ ಆಗ್ತಾ ಇರೋದು. ಕ್ರಿಸ್ತನಿಗಾಗಿ ಬದುಕಲಿಕ್ಕೆ ಭಯ ಆಗ್ತಾ ಇರೋದು, ಹೇಡಿಗಳಾಗಿ ಬದುಕ್ತಾ ಇರೋದು. ನಮ್ಗೊಳಗಡೆ ಬೋಲ್ಡ್ನೆಸ್ ಯಾಕಿಲ್ಲ? ನಮಗೆ ಧೈರ್ಯವಾಗಿ ಇದು ಹೇಳಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಧೈರ್ಯವಾಗಿ ಹೇಳಲಿಕ್ಕೆ ಆಗೋದು ಯಾವುದು? ಶರೀರಕ್ಕೆ ಸಂಬಂಧಪಟ್ಟಿದ್ದು. ಯೇಸುವಿನ ಗಾಯಗಳಿಂದ ನಾನು ಗುಣ ಆಗಿದ್ದೇನೆ. ಈಗ ಕಾಯಿಲೆಗೆ ಹೆದರ್ಕೊಂಡು ಆ ವಾಕ್ಯವನ್ನು ಹೇಳ್ತೀವಿ ಧೈರ್ಯವಾಗಿ. ವಿ ಆರ್ ಅಫ್ರೇಡ್ ಆಫ್ ದಟ್ ಸಿಕ್ನೆಸ್. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್. ಆಲ್ ಆರ್ ಅಫ್ರೇಡ್ ಆಫ್ ಕ್ಯಾನ್ಸರ್ ಅಲ್ವಾ? ಕ್ಯಾನ್ಸರ್ ಅಂದ್ರೆ ಎಲ್ರಿಗೂ ಭಯ. ಪೂರ್ತಿ ಕ್ಯಾನ್ಸರ್ ಅಂತ ಹೇಳೋದಿಲ್ಲ, CR ಅಂತ ಹೇಳ್ತೀವಿ. CR ಅಂದ್ರೆ ಕ್ರೋರ್ಸ್ ಅಲ್ಲ, ಕ್ಯಾನ್ಸರ್, ಆಯ್ತಾ? ಸೊ CR ಬಂದ್ಬಿಟ್ಟಿದೆ. ಎನಿವೆ, ಅದರಿಂದ ಈಗ ಬದುಕಬೇಕಲ್ಲ. ಬೈ ದ ವೂಂಡ್ಸ್ ಆಫ್ ಜೀಸಸ್ ಐ ಆಮ್ ಹೀಲ್ಡ್. ಯೇಸುವಿನ ಗಾಯಗಳಿಂದ ನಾನು ಗುಣ ಆಗಿದ್ದೀನಿ. ಇದು ವಿಶ್ವಾಸದಿಂದ ಅಲ್ಲ, ಕ್ಯಾನ್ಸರ್ಗೆ ಎದುರ್ಕೊಂಡು ಅದನ್ನು ಓಡಿಸ್ಲಿಕ್ಕೆ. ಅದು ಹೋಗುತ್ತೆ. ಬಟ್ ನಿನ್ನ ಒಳಗಡೆ ಪಾಪ ಇದೆಯಲ್ಲ, ಇಟರ್ನಲ್ ಕ್ಯಾನ್ಸರ್, ಎಂದೆಂದಿಗೂ ವಾಸಿ ಆಗದ ಒಂದು ಕ್ಯಾನ್ಸರ್ ಇದೆಯಲ್ಲ, ಅದಕ್ಕೆ ಯಾವ ವಾಕ್ಯ ಹೇಳ್ತೀಯ? ಅದಕ್ಕೆ ಹೇಳಲಿಕ್ಕೆ ಯಾವ ವಾಕ್ಯನೂ ಇಲ್ಲ. ಯು ಮಸ್ಟ್ ನೋ ದ ಟ್ರೂತ್ ಅಂಡ್ ದ ಟ್ರೂತ್ ಅಲೋನ್ ಕ್ಯಾನ್ ಸೆಟ್ ಯು ಫ್ರೀ. ನೀನು ಸತ್ಯವನ್ನು ಅರ್ಥಕೋಬೇಕು. ಸತ್ಯದಾರಿಯು ಮಾತ್ರನೇ ಈ ಒಂದು ಒಳಗಿನ ಕ್ಯಾನ್ಸರ್ ಇಂದ ನಿನ್ನನ್ನು ಫ್ರೀ ಮಾಡೋದು. ದೆನ್ ಯು ಡೋಂಟ್ ಹ್ಯಾವ್ ಟು ಸೇ ಎನಿ ಕನ್ಫೆಷನ್. ಕನ್ಫೆಷನ್ ಅಂದರೆ ಪಾಪ ನಿವೇದನೆ ಅಲ್ಲ ಹೇಳ್ತಾ ಇರೋದು. ಈ ವಾಕ್ಯ ಹೇಳಿ ಸೌಖ್ಯ ಪಡ್ಕೊಳ್ಳೋದು, ವಾಕ್ಯ ಹೇಳಿ ಅದ್ಭುತ ಪಡ್ಕೊಳ್ಳೋದು, ವಾಕ್ಯ ಹೇಳಿ ಆಶೀರ್ವಾದ ಪಡ್ಕೊಳ್ಳೋದು ಈ ಶರೀರಕ್ಕೆ. ಈ ಬಿಸ್ನೆಸ್ಸಿಗೆ ಹೋಗಲ್ಲ, ಟೈಮ್ ವೇಸ್ಟ್ ಮಾಡಲ್ಲ. ನಾವು ಯಾಕೆ ಆ ಬಿಸ್ನೆಸ್ ಅಲ್ಲಿ ಇರ್ತೀವಿ ಅಂದರೆ, ವಿ ಡು ನಾಟ್ ನೋ ದಿಸ್ ಟ್ರೂತ್. ಈ ಸತ್ಯದ ಅರಿವು ನಮಗೆ ಇಲ್ಲ. ಪ್ರೇ ಟು ದ ಹೋಲಿ ಸ್ಪಿರಿಟ್. ಪ್ರಾರ್ಥಿಸಿ. ಹಾಲೆಲೂಯಾ. ಪರಿಶುದ್ಧಾತ್ಮರೇ, ಈ ಸತ್ಯದವರೆಗೂ ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿಯೂ, ಆನ್ಲೈನ್ನಲ್ಲಿ ಯಾರೆಲ್ಲ ಈ ಒಂದು ಸಂದೇಶವನ್ನು ಆಲಿಸ್ತಾ ಇದ್ದಾರೋ ಅವರೊಬ್ಬೊಬ್ಬರ ಹೃದಯಗಳಲ್ಲಿ, ನಮ್ಮೊಬ್ಬೊಬ್ಬರ ಅಂತರಂಗದಲ್ಲಿ ಸಿಂಕ್ ಆಗಲಿ ಅಪ್ಪ. ಇದು ಸ್ವೀಕಾರವಾಗಲಿ ಅಪ್ಪ. ಪಾಪದ ಮೇಲೆ ಹೇಗೆ ನಾವು ಜಯಿಸಿದ್ದೇವೆ ಎಂಬ ಸತ್ಯದ ಅರಿವು ಒಬ್ಬೊಬ್ಬರಲ್ಲಿ ಉಂಟಾಗಲಿ ಕರ್ತನೆ. ಹಾಲೆಲೂಯಾ. ಎಷ್ಟು ಒಳ್ಳೆ ವಾಕ್ಯ. ಸಾವಿಗೆ ಸೋಲಾಯ್ತು. ಸಾವೇನಾಯ್ತು? ಡೆತ್ ಇಸ್ ಡಿಫೀಟೆಡ್ ಆನ್ ದ ಕ್ರಾಸ್. My eternal death is defeated on the cross through the body of Jesus Christ. ಯೇಸು ಕ್ರಿಸ್ತನ ಪರಿಶುದ್ಧ ದೇಹದ ಮುಖಾಂತರವಾಗಿ ನನ್ನ ನಿತ್ಯ ಮರಣ, ನನಗಿದ್ದಂಥ ನಿತ್ಯ ಮರಣ ಇತ್ತು. ನಿತ್ಯ ಮರಣ ಒಳಗಡೆ ಅದು ಸೋತೋಯ್ತು. ಅದು ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಸಾವಿಗೆ ಸೋಲಾಯಿತು, ಜಯ ಆಗುತ್ತೆ ಅಲ್ಲ, ಜಯ. The sting of death is sin. Sting of death is sin. And the power of sin is law. ಪಾಪವೇ ಸಾವಿನ ವಿಷಕೊಂಡಿ. ಈ ವಿಷಕೊಂಡಿ ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ತೆಗೆದುಕೊಂಡು ಅವರೇ ವಿಷ ಆದರು, ಪಾಪಿ ಆದರು, ಪಾಪವಾದರು. ಈ ಬಿಕೇಮ್ ಸಿನ್. ಪಾಯ್ಸನ್ ಎಲ್ಲ ಅಲ್ಲಿ ಹೋಯ್ತು ಶಿಲುಬೆ ಮೇಲೆ.
ಕಂಚಿನ ಸರ್ಪ ಯೇಸು ತೆಗೆದುಕೊಂಡ್ರು. ಜಡಿದ್ರು ದೇವರು, ತಂದೆಯಾದ ದೇವರು ಅದನ್ನ ಜಡಿದು ಅದಕ್ಕೆ ಮರಣ ದಂಡನೆ ವಿಧಿಸಿದ್ರು. ದಂಡನೆಯ ತೀರ್ಪು. ದಟ್ ಸ್ಟಿಂಗ್ ಈಸ್ ನೌ ಡಿಸ್ಟ್ರಾಯ್ಡ್ ಇನ್ ದ ಬಾಡಿ ಆಫ್ ಜೀಸಸ್ ಕ್ರೈಸ್ಟ್. ಲೋಕದ ಪಾಪ ಜಡಿದಿರೋದು, ಒಬ್ಬ ಮನುಷ್ಯನಲ್ಲ. ಲೋಕದ ಪಾಪವನ್ನ ಪರಿಹರಿಸಿದ ದೇವರ ಕುರಿಮರಿ ಯೇಸು ಕ್ರಿಸ್ತರು. He took the sin of entire humanity. ಸಕಲ ಮನುಷ್ಯನ ಪಾಪ. ಈಗ ನಾವು ಸಾರಬೇಕ ಸಂದೇಶ ಏನು? ಶುಭ ಸಂದೇಶ ಪ್ರಚಾರ ಏನಂತ ಮಾಡ್ಬೇಕಾಗಾದ್ರೆ, your sins are forgiven. ನಿನ್ನ ಪಾಪ ಕ್ಷಮಿಸಲಾಗಿದೆ. God redeemed you through the body of Jesus Christ. ದೇವರು ನಿನ್ನನ್ನು ರಿಡೀಮ್ ಮಾಡಿದ್ದಾರೆ, ವಿಮೋಚಿಸಿದ್ದಾರೆ. ಸಹೋದರ ಸಹೋದರಿ, ನಿನ್ನನ್ನು ದೇವರು ವಿಮೋಚಿಸಿದ್ದಾರೆ, ಸೇವ್ ಮಾಡಿದ್ದಾರೆ. ರೆಸ್ಕ್ಯೂಡ್ ಯು, ನಿನ್ನನ್ನು ಸೇವ್ ಮಾಡಿದ್ದಾರೆ, ನಿನ್ನನ್ನು ಹೊರಗೆ ಎತ್ತಿದ್ದಾರೆ. ಹೇಗೆ ಎತ್ತಿದ್ದಾರೆ? 2000 years ಬ್ಯಾಕ್, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನೆಂಬ ದೇವರ ಪುತ್ರನ ಮುಖಾಂತರವಾಗಿ. ಎಕ್ಸ್ಪ್ಲೇನ್ ದ ಮಿಸ್ಟ್ರಿ, ಎಕ್ಸ್ಪ್ಲೇನ್ ದ ಹಿಸ್ಟ್ರಿ, ಎಕ್ಸ್ಪ್ಲೇನ್ ದ ಟ್ರೂತ್ ಆಫ್ ದ ಕ್ರಾಸ್, ದ ಡೆತ್ ಆಫ್ ಜೀಸಸ್ ಕ್ರೈಸ್ಟ್ ಟು ಅದರ್ಸ್. ಏನು ಎಕ್ಸ್ಪ್ಲೈನ್ ಮಾಡಬೇಕು ಕೇಳಿದ್ರೆ, ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಯಾರಿಗೆ? ನಿಮ್ಮ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಎವ್ರಿ ಒನ್ ಮಸ್ಟ್ ನೋ ದಿಸ್ ಟ್ರೂತ್. ಎಲ್ಲರೂ ಈ ಸತ್ಯ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಯಾವ ರೀತಿ ಬದುಕ್ತಿ ಗೊತ್ತಾ? ಕಷ್ಟಗಳು ಹೇಳ್ಕೊಂಡು, ಚಾಡಿ ಹೇಳ್ಕೊಂಡು, ಬೇಜಾರು ಮಾಡ್ಕೊಂಡು, ಕೋಪ ಮಾಡ್ಕೊಂಡು, ಕಾಯಿಲೆ 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 ಅನ್ಕೊಂಡು, ಪಿಶಾಚಿ ಕಾಟ ಅದು ಇದು ಅನ್ಕೊಂಡು, ಬೇಸರದಲ್ಲಿ, ದುಃಖದಲ್ಲಿ, ನಿರಾಶೆಯಲ್ಲಿ, ಭಯದಲ್ಲಿ, ಪಾಪದ ಅಧೀನದಲ್ಲಿ, ಲೋಕದ ವ್ಯಾಮೋಹದಲ್ಲಿ ಬಿದ್ದು ಒದ್ದಾಡ್ತಾ ಒಂದು ರೀತಿ ಸಂಡೇ ಕ್ರಿಶ್ಚಿಯನ್ ತರ ಅಸಹ್ಯಕರವಾಗಿ ಬದುಕ್ತೀವಿ. ಆ ರೀತಿ ಅಸಹ್ಯವಾಗಿ ಬದುಕೋ ಜೀವನ ನಿಜವಾದ ಕ್ರೈಸ್ತ ಜೀವನ ಅಲ್ಲ. ಕ್ರಿಶ್ಚಿಯನ್ ಲೈಫ್ ಇಸ್ ಅ ವಿಕ್ಟೋರಿಯಸ್ ಲೈಫ್. ಕ್ರೈಸ್ತ ಜೀವನ ಅಂತಕ್ಕಂಥದ್ದು ಒಂದು ಜಯ ಭರಿತವಾದ ಜೀವನ, ಒಂದು ಸೋಲಿನ ಜೀವನ ಅಲ್ಲ. ಕ್ರೈಸ್ತ ಜೀವನ ಅಂತಕ್ಕಂಥದ್ದು ಜಯ ಭರಿತವಾದ ಜೀವನ. ನಾವು ಅವಾಗ ಕೇಳ್ತಾ ಇರ್ಬೇಕು ಈ ಪ್ರಶ್ನೆ, ಯಾವುದು? ವೇರ್ ಓ ಡೆತ್ ಈಸ್ ಯುವರ್ ವಿಕ್ಟರಿ, ವೇರ್ ಓ ಡೆತ್ ಈಸ್ ಯುವರ್ ಸ್ಟಿಂಗ್. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ, ನಿನ್ನ ಜಯ ಎಲ್ಲಿ? ಹೇಳಿ ನೋಡೋಣ. ಎಲೈ ಸಾವೆ, ನಿನ್ನ ಜಯ ಎಲ್ಲಿ? ಎಲೈ ಸಾವೆ, ನಿನ್ನ ವಿಷಕೊಂಡಿ ಎಲ್ಲಿ? ಎಲೈ ಸಾವೆ, ನಿನ್ನ ಜಯ ಎಲ್ಲಿ? ನಿಮಗೆ ಯಾರಾದರೂ ಶಿಲುಬೆ ಮೇಲೆ ಹಾಕಿ ಇದೆಲ್ಲ ಹೇಳ್ತೀರಾ, ಶಿಲುಬೆಗೆ ಹಾಕಿ ಸಾಯಿಸ್ತೀವಂದ್ರು ಅಲ್ಲೂ ಹೇಳಬೇಕು, ಎಲೈ ಸಾವೆ, ನಿನ್ನ ಜಯ ಎಲ್ಲಿ? ಎಲೈ ಸಾವೆ, ನಿನ್ನ ವಿಷಕೊಂಡಿ ಎಲ್ಲಿ? ಸಾವನ್ನ ಗೆದ್ದವರಿಗೆ ಸಾವಿನ ಭಯ ಇರೋದಿಲ್ಲ, ಸಾವನ್ನ ಗೆಲ್ಲದಿದ್ದವನಿಗೆ ಸಾವಿನ ಭಯ ಇರುತ್ತೆ. ಸಾವನ್ನ ಗೆದ್ದವನಿಗೆ, ನಿಜವಾದ ಕ್ರೈಸ್ತರು ಸಾವನ್ನ ಗೆದ್ದವರು, ಅವರು ಸಾಯ್ಲಿಕ್ಕೆ ಹೆದರೋದಿಲ್ಲ. ಈ ಡಮ್ಮಿ ಪೀಸುಗಳು ಸಾವನ್ನ ಗೆದ್ದವರು ಅಲ್ಲದೆ ಇರೋದ್ರಿಂದ, ಗೆದ್ದಿದ್ದಾರೆ ಎಂಬ ಸತ್ಯದ ಅರಿವು ಆಗದೆ ಇರೋದ್ರಿಂದ ಸಾವಿಗೆ ಹೆದರ್ಕೊಂಡು ಮೂಲೆನಲ್ಲೇ ಗುಪ್ತವಾಗಿರ್ತೀವಿ. ನೀವು ಸಾವನ್ನ ಗೆದ್ದವರ ಅಥವಾ ಸಾವು ನಿಮ್ಮನ್ನ ಗೆದ್ದಿದೆಯಾ? ನೀವು ಸಾವನ್ನ ಗೆದ್ದವರು. ಹೇಗೆ ಗೆದ್ರಿ ಕೇಳಿದ್ರಿ? ನೀವೇನು ಮಾಡಿ ಗೆದ್ದಿಲ್ಲ, ಕಂಚಿನ ಸರ್ಪವನ್ನು ನೋಡಿದ್ರಿ ಅಷ್ಟೇ. ನಿಮಗಾಗಿ ಒಬ್ರು ಗೆದ್ದಿದ್ದಾರೆ, ನಿಮಗಾಗಿ ಒಬ್ರು ಗೆದ್ದಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 16 ವರ್ಸ್ 33, ಯೋವಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದೇ ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದ್ರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಾಲೆಲೂಯಾ. ಲೋಕವನ್ನು ಜಯಿಸಿದ ಒಬ್ರು ಇದ್ದಾರೆ. ಯಾರಿಗೋಸ್ಕರ ಅವ್ರು ಜಯಿಸಿದ್ದು? ನನಗೋಸ್ಕರ. ಮಗನೇ ಮಗಳೇ, ನೀನ್ ಕಷ್ಟ ಅಂತ ಹೇಳ್ಬೇಡ, ನಾನು ಈ ಕಷ್ಟವನ್ನು ಜಯಿಸಿದ್ದೇನೆ ನಿನಗೋಸ್ಕರ. ಅಯ್ಯೋ ಶೋಧನೆ ಶೋಧನೆ ಶೋಧನೆ, ಪಾಪ ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಡ. ನಿನಗೋಸ್ಕರ ನಾನು ಇದನ್ನೆಲ್ಲ ಜಯಿಸಿದ್ದೇನೆ, ಶಿಲುಬೆಗೆ ಜಡಿದಿದ್ದೇನೆ, ಸಾಯಿಸಿದ್ದೇನೆ. ನಾನು ಸಾಯಿಸಿ ಹಾಕಿದ್ದನ್ನ ನೀನು ಇದೆ ಅಂತ ಯಾಕೆ ಹೇಳ್ತೀಯಾ? ಯಾರು ಹೇಳಿದ್ರು ನಿನಗೆ ಇದೆ ಅಂತ? ಸೈತಾನ ಹೇಳ್ಕೊಟ್ಟ ಸುಳ್ಳು ತಲೆಗೆ. ಡೋಂಟ್ ಬಿಲೀವ್ ದಟ್. ಐ ಹ್ಯಾವ್ ಡಿಸ್ಟ್ರಾಯ್ಡ್ ಇಟ್. ನಾನು ಅದನ್ನು ನಾಶ ಮಾಡಿದ್ದೇನೆ ನಿನಗೋಸ್ಕರ. ಆದ್ರೆ ಒಂದು ಇನ್ ಕ್ರೈಸ್ಟ್,
only you will have this triumphal procession. You can celebrate that victory always in your Christian life only in fellowship with Jesus Christ. ಯೇಸು ಕ್ರಿಸ್ತನಲ್ಲಿ ಅಥವಾ ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುವವರಿಗೆ ಮಾತ್ರ, ಕ್ರಿಶ್ಚಿಯನ್ ಆಗಿ ಜೀವಿಸೋದಲ್ಲ, ಅಂದ್ರೆ ಕ್ರಿಶ್ಚಿಯನ್ ಜಾತಿಯಲ್ಲಿ ಧರ್ಮದಲ್ಲಿ ಅಲ್ಲ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ಜೀಸಸ್ ಕ್ರೈಸ್ಟ್ ಇಸ್ ಎ ಟ್ರೂ ಲಿವಿಂಗ್ ಪರ್ಸನ್, ಬೀಯಿಂಗ್. ನಿಜವಾಗ್ಲೂ ಜೀವಿಸುವ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಹೇಗೆ ನೀವು ಫೆಲೋಶಿಪ್ ಅಲ್ಲಿ ಇರ್ಲಿಕ್ಕಾಗುತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ಪುತ್ರ ಯೇಸು ಕ್ರಿಸ್ತನ ಜೊತೆಯಲ್ಲಿ ಫೆಲೋಶಿಪ್ ಅಲ್ಲಿ ನಿಮಗೆ ಎಲ್ಲಾ ಕಡೆನೂ ಇರ್ಲಿಕ್ಕಾಗತ್ತೆ, ಯಾವಾಗಲೂ ಇರ್ಲಿಕ್ಕಾಗತ್ತೆ. ಈವನ್ ಇನ್ ಯುವರ್ ಡೆತ್, even in the moment of your death also you can be in fellowship with Jesus Christ. Death also cannot separate you from the love of Christ. That's what St. Paul says. Even death cannot separate me from that love, that bond, that fellowship. ಮರಣಕ್ಕೂ ಕೂಡ ಆ ಬಾಂಡ್ ಅನ್ನ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಗಂಡ ಹೆಂಡತಿ ಸಂಬಂಧ ಬೈಬಲ್ ಹೇಳುತ್ತೆ ಅವರಿಬ್ರು ಒಂದೇ ಅಂತ, ಅದೇ ಬೈಬಲ್ ಹೇಳುತ್ತೆ ಮರಣದಿಂದ ಅವರು ಬೇರ್ಪಡ್ತಾರೆ ಅಂತ. The marriage bond is broken through death of one party. ಗಂಡ ಹೆಂಡತಿ ಇಬ್ರು ಒಂದೇ, ದೇವರೊಂದು ಗುಡಿಸಿದನು ಯಾರು ಬೇರ್ಪಡಿಸಬಾರದು ಅಂತ ಹೇಳ್ತಾರೆ. ಆದ್ರೆ ಮರಣ ಅವರಿಬ್ಬರನ್ನ ಬೇರ್ಪಡಿಸುತ್ತೆ. ಮರಣ ಆದ್ಮೇಲೆ ಒಬ್ರು ಯಾರಾದ್ರೂ ಸತ್ತು ಹೋಗ್ಬಿಟ್ರೆ ಅವ್ರು ಫ್ರೀ, ದೇ ಆರ್ ಫ್ರೀ ಫ್ರಮ್ ಮ್ಯಾರೇಜ್ ಬಾಂಡ್. ಮದುವೆ ಬಂಧನದಿಂದ ಮುಕ್ತರು, ಅವ್ರು ಮತ್ತೆ ಬೇಕಾದ್ರೆ ಮದುವೆ ಆಗ್ಬೋದು. ಆದ್ರೆ ನಿನ್ನ ಮತ್ತು ಯೇಸುವಿನ ಬಾಂಡ್, ಈವನ್ ಡೆತ್ ಆಲ್ಸೋ ಕ್ಯಾನಾಟ್ ಸಪರೇಟ್. Once it is bound, it is forever. Even death cannot separate that bond. ಮರಣಕ್ಕೂ ಕೂಡ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಟ್ರೂತ್. ಅದು ಅರ್ಥ ಆಗಬೇಕಾದ್ರೆ ಆ ಕ್ರಾಸ್ ಅರ್ಥ ಆಗಬೇಕು. ಎಲ್ಲಿಂದ ಇದು ಸಾಧ್ಯ ಆಗಿದೆ? ಹೇಗೆ? ಥ್ರೂ ದ ಡೆತ್ ಆಫ್ ಕ್ರೈಸ್ಟ್ ಜೀಸಸ್. ಏನದು? ಆ ಮರಣದಲ್ಲಿ ಏನಿದೆ ಅಂತದ್ದು? ಆ ಮರಣದಲ್ಲಿ ಇರೋದೇ ದೇವರ ಅಪಾರ ಪ್ರೀತಿ. ಆ ಯೇಸುವಿನ ಮರಣದಲ್ಲಿ ಇರೋದೇ, ಮರಣದ ಮುಖಾಂತರ ದೇವರು ಏನ್ ಪ್ರಕಟಪಡಿಸಿ ಕೊಡ್ತಾ ಇದ್ದಾರೆ ಅಂದ್ರೆ ಮನುಷ್ಯನಿಗೆ, ಇದು ನನ್ನ ಪ್ರೀತಿ ಆಗಿದೆ. ದಿಸ್ ಇಸ್ ಮೈ ಲವ್ ಟುವರ್ಡ್ಸ್ ಯು. ನಿನಗೆ ನಾನು ತೋರುವ ಅತಿ ಶ್ರೇಷ್ಠವಾದ ಪ್ರೀತಿ ತಗೋ. ಗಾಡ್ ಪ್ರೂವ್ಡ್ ಹಿಸ್ ಲವ್ ಇನ್ ದಿಸ್ ವೇ. Romans 5:8. God proved his love in this. ಆದರೆ ನಾವಿನ್ನೂ ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ನನಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಇದರಿಂದ ನನ್ನ ಮೇಲೆ ದೇವರಿಗಿರುವ ಪ್ರೀತಿ ಎಷ್ಟೆಂದು ವ್ಯಕ್ತವಾಗುತ್ತದೆ. ನನ್ನ ಮೇಲೆ ದೇವರಿಗಿರುವ ಪ್ರೀತಿ ದೇವರು ಹೇಗೆ ವ್ಯಕ್ತಪಡಿಸಿದ್ರು? ಹೌ ಗಾಡ್ ಪ್ರೂವ್ಡ್ ಹಿಸ್ ಲವ್ ಫಾರ್ ಮೀ. ನನ್ನ ಮೇಲೆ ದೇವರಿಗಿರುವ ಪ್ರೀತಿಯನ್ನು ದೇವರು ಹೇಗೆ ಪ್ರೂವ್ ಮಾಡಿದ್ರು? ನಮ್ಗೆ ಒಳ್ಳೆ ಊಟ ಕೊಟ್ಟ, ಬಟ್ಟೆ ಕೊಟ್ಟ, ಮನೆ ಕೊಟ್ಟ, ಲೈಫ್ ಸೆಟ್ಲ್ ಮಾಡಿನಾ? ಸೆಟ್ಲ್ ಮಾಡಿದ್ರು ಅಲ್ಲಿ ಸ್ವರ್ಗದಲ್ಲಿ. ಇಲ್ಲಲ್ಲ, ಇದು ಯಾವುದು ಅಳಿದು ಹೋಗೋದು ಯಾವುದು ಕೊಟ್ಟು ಪ್ರೂವ್ ಮಾಡಿಲ್ಲ. ಹಾಗೆ ಪ್ರೂವ್ ಮಾಡೋಕ್ಕಾಗಲ್ಲ, ಅದು ಅಳಿದು ಹೋಗುತ್ತಲ್ಲ, ನಾಶ ಆಗುತ್ತಲ್ಲ. ಸೊ ಗಾಡ್ ಪ್ರೂವ್ಡ್ ಹಿಸ್ ಲವ್ ಬೈ ಗಿವಿಂಗ್ ಅಸ್ ಸಮಥಿಂಗ್ ಇಂಪೆರಿಷಬಲ್. ಅಳಿದು ಹೋಗದೇ ಇರೋದನ್ನ ಕೊಟ್ಟು ಪ್ರೂವ್ ಮಾಡಿದ್ರು. ಅಳಿದು ಹೋಗದೇ ಇರ್ತಕ್ಕಂಥದ್ದು ಏನು ಕೇಳಿದ್ರೆ ಯೇಸುವನ್ನ ಕೊಟ್ಟು ಪ್ರೂವ್ ಮಾಡಿದ್ರು. ಬೈ ಗಿವಿಂಗ್ ಅಸ್ ಹಿಸ್ ಓನ್ಲಿ ಬಿಗಾಟನ್ ಸನ್. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತನ್ನ ಒಬ್ಬನೇ ಮಗನನ್ನ ಕೊಟ್ಟರು. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ಹೌ? ಬೈ ಗಿವಿಂಗ್ ಹಿಸ್ ಓನ್ ಸನ್. ತಮ್ಮ ಏಕೈಕ ಪುತ್ರನನ್ನೇ ನಮ್ಮೆಲ್ಲರಿಗೋಸ್ಕರ ಬಲಿ ಕೊಟ್ಟು ನಮ್ಮನ್ನ ಅವರು ಪ್ರೀತಿ ಮಾಡಿದರು. ನಾವು ಯಾರು ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶವಾಗದೆ ಎಲ್ಲರೂ ಏನ್ ಪಡ್ಕೊಳ್ಳಿಕ್ಕೋಸ್ಕರ? ಒಳ್ಳೆ ಊಟ ಪಡ್ಕೊಳ್ಳಿಕ್ಕೋಸ್ಕರನಾ? ಮತ್ತೇನು? ಒಳ್ಳೆ ಆರೋಗ್ಯ ಪಡ್ಕೊಳ್ಳಿಕ್ಕೋಸ್ಕರನಾ? ಅಲ್ಲ. ಒಳ್ಳೆ ಜೀವನ ಸಂಗಾತಿ ಪಡ್ಕೊಳ್ಳಿಕ್ಕೋಸ್ಕರನಾ? ಅಲ್ಲ. ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳಿಕ್ಕೋಸ್ಕರನಾ? ಅಲ್ಲ. ಒಳ್ಳೆ ಜಾಬ್ ಪಡ್ಕೊಳ್ಳಿಕ್ಕೋಸ್ಕರನಾ? ಅಲ್ಲ. ಒಳ್ಳೆ ಊರಲ್ಲಿ ಲೈಫ್ ಸೆಟ್ಲ್ ಆಗ್ಲಿಕ್ಕೋಸ್ಕರನಾ? ಅಲ್ಲ. ಇದ್ಯಾವುದಕ್ಕೂ ಅಲ್ಲ. ನಾಶವಾಗದೆ ನಾಶವಾಗದೆ ನಾವೆಲ್ಲರೂ ನಿತ್ಯವಾದ ಜೀವನ, ಅಮರ ಜೀವ
ಪಡ್ಕೋಬೇಕು ಎಂಬ ಉದ್ದೇಶದಿಂದಲೇ ದೇವರು ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಬಲಿ ಕೊಟ್ಟಿದ್ದು, ಬೇರೆ ಯಾವುದೂ ಅಲ್ಲ ಇಂಟೆನ್ಷನ್. ಆದರೆ ಇದನ್ನು ನಾವು ಪಡ್ಕೊಳ್ಳದೆ ಹೋದ್ರೆ ಖಂಡಿತವಾಗಲೂ ನಾವೊಂದು ರೀತಿ ದೇವರಿಗೆ ದ್ರೋಹ ಮಾಡ್ದಂಗೆ, ಬೇಸರ ಮಾಡ್ದಂಗೆ. ಕೆಲವರು ಹೇಳ್ತಾರಲ್ಲ, ನಾನು ದೇವರಿಂದ ಅದು ಪಡ್ಕೊಂಡೆ, ನಾನು ದೇವರಿಂದ ಇದು ಪಡ್ಕೊಂಡೆ, ನಾನು ದೇವರಿಂದ ಹಾಗಾದೆ, ಎಲ್ಲ ಫೈನ್. ಆದರೆ ದೇವರಿಗೆ ಸಂತೋಷ ಆಗೋದು ನಾನು ನಿತ್ಯ ಜೀವ ಪಡ್ಕೊಂಡೆ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ನನಗೆ ನಿತ್ಯ ಜೀವ ಸಿಕ್ತು, ನನ್ನ ಒಳಗಡೆ ಇರ್ತಕ್ಕಂಥ ಮರಣ ಸತ್ತು ಹೋದ ಹಾಗೆ ನನಗೆ ಫೀಲ್ ಆಗ್ತಾ ಇದೆ. ಐ ಆಮ್ ಫ್ರೀ ನಾವ್, ನನಗೀಗ ಸ್ವತಂತ್ರ ಫೀಲ್ ಆಗ್ತಾ ಇದೆ. ಈ ಸ್ವತಂತ್ರ ಫೀಲ್ ಆಗದೆ ಇದ್ರೆ ಏನಾಗುತ್ತೆ ಗೊತ್ತಾ? ಬೇಜಾರು ಫೀಲ್ ಆಗುತ್ತೆ, ಕೋಪ ಫೀಲ್ ಆಗುತ್ತೆ, ನಿರಾಶೆ ಫೀಲ್ ಆಗುತ್ತೆ, ಭಯ ಫೀಲ್ ಆಗುತ್ತೆ. ಆದರೆ ನಮ್ಮೊಳಗಡೆ ಯೇಸು ಕ್ರಿಸ್ತನು ಕೊಟ್ಟ ಸ್ವಾತಂತ್ರ್ಯ ಫೀಲ್ ಆದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಎಲ್ಲರನ್ನು ಕ್ಷಮಿಸ್ಲಿಕ್ಕಾಗತ್ತೆ, ಎಲ್ಲರನ್ನು ಪ್ರೀತಿಸ್ಲಿಕ್ಕಾಗತ್ತೆ, ಎಲ್ಲರಿಗೂ ಈ ಶುಭ ಸಂದೇಶವನ್ನು ಸಾರ್ಲಿಕ್ಕಾಗತ್ತೆ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ಲಿಕ್ಕಾಗ್ತದೆ. ಯೇಸು ಕ್ರಿಸ್ತನ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ಕಷ್ಟಗಳನ್ನ, ಸಂಕಟಗಳನ್ನ, ಅವಮಾನಗಳನ್ನ ಸಹಿಸಿಕೊಳ್ಳಿಕ್ಕೂ ನಮಗೆ ಸಾಧ್ಯವಾಗ್ತದೆ. ಇದಕ್ಕೆಲ್ಲ ಶಕ್ತಿ ಅಲ್ಲಿಂದ, ಆ ಸತ್ಯದ ಅರಿವಿನಿಂದ, ಆ ಶಿಲ್ಬೆಯಿಂದ. ಅದಕ್ಕೆ ಪೌಲರು ಹೇಳಿದ್ದು, ಅವಾಗಲೇ ಓದಿದ್ರಲ್ವ, 1 ಕೊರಿಂಥ 1:18, ವಿನಾಶದ ಮಾರ್ಗದಲ್ಲಿರುವವರಿಗಿದು ಹುಚ್ಚುತನವಾಗಿದೆ, ಆದರೆ ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಇದು ದೇವರ ಯಾವುದು? ದೇವರ ಶಕ್ತಿ, ಶಿಲುಬೆಯ ಸಂದೇಶ. ಅದರಿಂದ ನಮಗೆ ಸರಿಯಾಗಿ ಅರ್ಥ ಆಗಬೇಕು. ಅನೇಕ ವಿಷಯಗಳಿದೆ, ನೋಡೋಣ. ಒಂದು ವಿಷಯ, ಇನ್ನೊಂದು ವಿಷಯ ನಾವು ಧ್ಯಾನ ಮಾಡೋಣ. ರೋಮನ್ಸ್ ಚಾಪ್ಟರ್ 6. ಎಷ್ಟು ವಿಷಯ ಆಗುತ್ತೋ ಅಷ್ಟು ಇವತ್ತು ಮಾಡೋಣ, ಆಮೇಲೆ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಎಲ್ಲಿವರೆಗಾಗುತ್ತೋ ಕಂಟಿನ್ಯೂ ಮಾಡ್ತಾನೆ ಇರೋಣ. ಓಕೆ, ಇದು ಒಂದೇ ಮೆಸೇಜ್ ಇರೋದು ಬೈಬಲ್ನಲ್ಲಿ ಇರುವ ಈ ದೊಡ್ಡ ಬೈಬಲ್ ಪುಸ್ತಕ ಇದೆಯಲ್ವಾ, ಈ ದೊಡ್ಡ ಬೈಬಲ್ ಪುಸ್ತಕ ಕೊಡುವ ಸಂದೇಶ ಒಂದೇ ಒಂದು, ಸಾಲ್ವೇಷನ್, ರಕ್ಷಣೆ. ಅದೊಂದೇ, ಆ ಒಂದು ಸಂದೇಶ ಹೇಳಲಿಕ್ಕೆ ಇಷ್ಟು ದೊಡ್ಡ ಪುಸ್ತಕ ಇರೋದು. ದೇವರು ನಿನ್ನನ್ನು ಹೇಗೆ ರಕ್ಷಿಸಿದ್ದಾರೆ, ದೇವರು ಮನುಷ್ಯ ಕುಲವನ್ನು ಹೇಗೆ ರಕ್ಷಿಸಿದ್ದಾರೆ, ಹೌ ಡಿಡ್ ಗಾಡ್ ಸೇವ್ ಅಸ್. ಆ ಸಾಲ್ವೇಷನ್, ರಕ್ಷಣೆ ಸಾರಲಿಕ್ಕೆ, ವಿವರಿಸಲಿಕ್ಕೆ, ಬೋಧಿಸಲಿಕ್ಕೆ ಇಷ್ಟು ದೊಡ್ಡ ಸಭೆ ಇರೋದು, ರಿಟ್ರೀಟ್ ಸೆಂಟರ್ ಇರೋದು, ಪ್ರೇಯರ್ ಗ್ರೂಪ್ಸ್ ಇರೋದು, ಬೈಬಲ್ ಇರೋದು, ಎಲ್ಲ ಇರೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ, ಈ ರಕ್ಷಣೆಯ ಸಂದೇಶವನ್ನ ಎಲ್ಲ ಕಡೆ ತಲುಪಿಸ್ಲಿಕ್ಕೋಸ್ಕರ. ಬೇರೆ ಯಾವುದಕ್ಕಾಗಿನೂ ಅಲ್ಲ, ಬೇರೆ ಯಾವುದಕ್ಕಾಗಿನೂ ಆಗಬಾರ್ದು. ಆದರೆ ಸೈತಾನನ ವಂಚನೆಯಿಂದ ಬೇರೆ ಯಾವ್ಯಾವುದಕ್ಕೋ ಆಗೋಗ್ಬಿಟ್ಟಿದೆ. ಈಗ ವಾಪಸ್ ಹಿಡಿಬೇಕು ಅದನ್ನ. ಯಾರು ಹಿಡಿಬೇಕು? ನೀವು ಒಬ್ಬೊಬ್ರು ಹಿಡಿಬೇಕು. ಹೇಗೆ ಹಿಡಿತೀರಾ? ಪ್ರೊಕ್ಲೈಮ್ ದಿಸ್ ಗಾಸ್ಪಲ್ ಆಫ್ ಯೋರ್ ಸಾಲ್ವೇಷನ್, ಗಾಸ್ಪಲ್ ಮೆಸೇಜ್, ಶುಭ ಸಂದೇಶವನ್ನ, ರಕ್ಷಣೆಯ ಸಂದೇಶವನ್ನ ಸಾರುವುದರ ಮುಖಾಂತರ ವಿನಾಶದ ದಾರಿಯಲ್ಲಿ ಹೋಗುತ್ತಿರುವವರನ್ನ ವಾಪಸ್ ಹಿಡ್ಕೊಂಡು ಬರ್ಲಿಕ್ಕಾಗ್ತದೆ. ಟ್ರ್ಯಾಕ್ ತಪ್ಪಿ ಹೋಗ್ತಾ ಇರ್ತಕ್ಕಂಥವ್ರನ್ನ ರೈಟ್ ಟ್ರ್ಯಾಕಿಗೆ ವಾಪಸ್ ಕರ್ಕೊಂಡು ಬರಲಿಕ್ಕೆ ಸಾಧ್ಯವಾಗುವ ಏಕೈಕ ಸಾಧನ ಸಾಲ್ವೇಷನ್ ಮೆಸೇಜ್, ರಕ್ಷಣೆಯ ಸಂದೇಶ, ಶುಭ ಸಂದೇಶ. ಅದನ್ನು ಯಾರು ಸಾರಬೇಕು? ಪ್ರತಿಯೊಬ್ಬ ರಕ್ಷಿಸಲ್ಪಟ್ಟ ಕ್ರೈಸ್ತ ವಿಶ್ವಾಸಿ ಇದನ್ನು ಸಾರಬೇಕು. ಮೈಕ್ ಹಿಡ್ಕೊಳ್ಳೋದೇನು ಬೇಕಾಗಿಲ್ಲ, ಇದಕ್ಕೆ ಮೈಕೇ ಬೇಕಾಗಿಲ್ಲ ಸಾರಲಿಕ್ಕೆ. ಮೌತ್ ಪೀಸ್, ಒಂದು ಬಾಯಿ ಇದ್ರೆ ಸಾಕು, ಒಂದು ಮನಸ್ಸಿದ್ರೆ ಸಾಕು, ಯೇಸು ಮೇಲೊಂದು ಪ್ರೀತಿ ಇದ್ರೆ ಸಾಕು. ಇಷ್ಟೊಂದು ಶ್ರೇಷ್ಠವಾದ ಕಾರ್ಯ ನನ್ನ ಕರ್ತನಾದ ಯೇಸು ನನಗೋಸ್ಕರ ಮಾಡಿದ್ದಾರೆ. ನಾನು ಹೇಗೆ ಸುಮ್ಮನೆ ಇದ್ರೆ ಅದು ಮಹಾಪಾಪ ಆಗುತ್ತೆ. ಅದರಿಂದ ನಾನು ಇದು ಸಾರಬೇಕು ಅಂತ ನಾವು ಸಾರ್ತೀವಿ. ಯಾವಾಗ ನಮಗೆ ಯೇಸು ಕ್ರಿಸ್ತನ ಪ್ರೀತಿ, ಆ ಶಿಲುಬೆ ಮರಣದ ಮುಖಾಂತರ ದೇವರ ಪ್ರೀತಿ ನಮ್ಮೊಳಗಡೆ ಅನುಭವ ಆದಾಗ ನಮಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ದ್ಯಾಟ್ ಲವ್ ಆಫ್ ಗಾಡ್ ವಿಲ್ ಕಂಪೆಲ್ ಯು, ದ ಲವ್ ಆಫ್ ಗಾಡ್ ವಿಲ್ ಮೋಟಿವೇಟ್ ಯು ಟು ಪ್ರೊಕ್ಲೈಮ್ ಕ್ರೈಸ್ಟ್ ಎವ್ರಿವೇರ್, ಟು ಶೇರ್ ದಿಸ್ ಮೆಸೇಜ್ ಆಫ್ ಸಾಲ್ವೇಷನ್ ಟು ಆಲ್ ದ ಪೀಪಲ್. ಎಲ್ಲ ಜನರಿಗೂ, ಎಲ್ಲ ಜನಾಂಗಗಳಿಗೂ ಈ ಒಂದು ರಕ್ಷಣೆಯ ಸಂದೇಶವನ್ನು ಸಾರಲಿಕ್ಕೆ ನಮಗೆ ಉತ್ತೇಜನ. ಯಾವುದೋ ಕರಿಸ್ಮ್ಯಾಟಿಕ್ ಲೀಡರ್ ಅಲ್ಲ, ಅವರಿಂದ ಸ್ವಲ್ಪ ದಿವಸ ಮಾಡ್ಬೋದು ಅಷ್ಟೇ. ಆದರೆ ಕ್ರಿಸ್ತ ಯೇಸುವಿನ ಪ್ರೀತಿ. ಮದರ್ ತೆರೇಸಾಗೆ ಕೇಳಿದ್ರು ಒಬ್ರು, ಮದರ್ ತೆರೇಸಾರವರೇ, ನೀವು ಯೇಸುವಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರ, ಯೇಸುನಾಮದ ಮಹಿಮೆಗೋಸ್ಕರ, ದೇವರ ಮೇಲಿನ ಪ್ರೀತಿಗೋಸ್ಕರ ಇಷ್ಟೆಲ್ಲ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದೀರಲ್ವಾ, ನಿಮ್ಮ ಸೇವೆಯ ಮುಖಾಂತರ ಶುಭ ಸಂದೇಶ ಸಾರ್ತಾ ಇದ್ದೀರಲ್ವಾ, ನಿಮಗೇನ್ ಲಾಭ? ಇಷ್ಟು ಅಸಹ್ಯಕರವಾದ ಕಾರ್ಯ ಇದು. ಕುಷ್ಠರೋಗಿಗಳ ಹತ್ರ ಹೋಗ್ಲಿಕ್ಕೂ ನಮ್ಗೆ ಆಗೋದಿಲ್ಲ. ಆದರೆ ನೀವು ಅವರನ್ನು ಬರಿಗೈಯಲ್ಲಿ ಮುಟ್ತೀರಿ, ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ, ಅವ್ರ ಜೊತೆಗೆ ಪ್ರಾರ್ಥಿಸ್ತೀರಿ, ಅವ್ರ ಜೊತೆಗೆ ಜೀವಿಸ್ತಾ ಇದ್ದೀರಿ. ಹೇಗೆ ಸಾಧ್ಯ? ಅವ್ರು ಹೇಳಿದ ಉತ್ತರ ಒಂದೇನೆ,
ದ ಲವ್ ಆಫ್ ಕ್ರೈಸ್ಟ್ ಜೀಸಸ್ ಇಸ್ ಕಂಪೆಲ್ಲಿಂಗ್ ಮೀ ಟು ಡೂ ಆಲ್ ದಿಸ್. ಯೇಸುವಿನ ಪ್ರೀತಿ ನನ್ನನ್ನು ಒತ್ತಾಯ ಪಡಿಸ್ತಾ ಇದೆ ಒಳಗಡೆಯಿಂದ ಇದನ್ನು ಮಾಡಲಿಕ್ಕೆ. ಯೇಸುವಿನ ಪ್ರೀತಿ ಒತ್ತಾಯ ಪಡಿಸ್ತದೆ. ನಮಗೆ ಯೇಸುವಿನ ಪ್ರೀತಿ ಒತ್ತಾಯ ಪಡಿಸದೇ ಇರೋದ್ರಿಂದಾನೇ ನಾವು ಪುಲ್ಪಿಟ್ ಬಯಸೋದು. ನಮಗೆ ಪುಲ್ಪಿಟ್ ಬೇಕು, ಮೈಕ್ ಬೇಕು, ಸ್ಟೇಜ್ ಬೇಕು, ನಮಗೆ ಅದು ಬೇಕು ಇದು ಬೇಕು ಅಂತ ಬಯಸ್ಲಿಕ್ಕೆ ಕಾರಣ ಏನು ಗೊತ್ತಾ? ಸೆಲ್ಫ್ ಸ್ಟ್ರಾಂಗ್ ಆಗಿರೋದ್ರಿಂದ. ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಪಡಿಸದೇ ಇರೋದ್ರಿಂದ. ಕ್ರಿಸ್ತನ ಪ್ರೀತಿ ಒತ್ತಾಯ ಪಡಿಸುವಾಗ ನಾವು ಮೈಕ್ ಹುಡುಕೋದಿಲ್ಲ, ಸ್ಟೇಜ್ ಹುಡುಕೋದಿಲ್ಲ, ಪುಲ್ಪಿಟ್ ಹುಡುಕೋದಿಲ್ಲ. ನಾವು ಲಾಸ್ಟ್ ಸಾಲ್ ಹುಡುಕ್ತೀವಿ. ನಷ್ಟಪಟ್ಟು ಹೋದ ಆತ್ಮ ಎಲ್ಲಿದೆ ಅಂತ ಹುಡುಕ್ತೀವಿ. ವೇರ್ ಇಸ್ ದಟ್ ಒನ್ ಲ್ಯಾಮ್, ಒನ್ ಶೀಪ್ ಔಟ್ ಆಫ್ 100 sheep? ವೇರ್ ಇಸ್ ದಟ್ ಒನ್ ಲಾಸ್ಟ್ ಶೀಪ್? ಆ ಕಳೆದು ಹೋದ ಒಂದು ಕುರಿಮರಿ ಎಲ್ಲಿ? ಈ ಮನೇಲಿ ಇದೆಯಾ, ಈ ಊರಲ್ಲಿ ಇದೆಯಾ, ಈ ಶಾಲೆಯಲ್ಲಿ ಇದೆಯಾ, ಈ ಹಾಸ್ಪಿಟಲ್ ಅಲ್ಲಿ ಇದೆಯಾ, ಈ ಆಫೀಸಲ್ಲಿ ಇದೆಯಾ, ಈ ಏರಿಯಾದಲ್ಲಿ ಇದೆಯಾ, ಈ ಗ್ರೂಪ್ ಅಲ್ಲಿ ಇದೆಯಾ, ಅಲ್ಲಿದೆಯಾ, ಇಲ್ಲಿದೆಯಾ? ವಿ ವಿಲ್ ಸೀಕ್ ದ ಲಾಸ್ಟ್ ಶೀಪ್ ವೆನ್ ವಿ ಆರ್ ಕಂಪೆಲ್ಡ್ ಬೈ ದ ಲವ್ ಆಫ್ ಜೀಸಸ್. ನಮ್ಮೊಳಗಡೆ ಯೇಸು ಪ್ರೀತಿಯಿಂದ ಮೋಟಿವೇಟ್ ಆದಾಗ ಆ ಕಳೆದು ಹೋದ ಒಂದು ಕುರಿ ಎಲ್ಲಿದೆ? ಅದು ನನ್ನ ಕುಟುಂಬದಲ್ಲಿ ಇದೆಯಾ, ನನ್ನ ಜೊತೆನಲ್ಲೇ ಇದೆಯಾ ಅಂತ ನಾವು ಹುಡುಕ್ತೀವಿ. ಕಾಣಿಸುತ್ತೆ, ದೇವ್ರು ತೋರಿಸ್ಕೊಡ್ತಾರೆ. ಅವರಿಗೆ ನಾವು ಈ ಶುಭ ಸಂದೇಶವನ್ನು ಕೊಡ್ಲಿಕ್ಕಾಗತ್ತೆ. ಈ ಶುಭ ಸಂದೇಶ ಆ ಕಳೆದು ಹೋದ ಕುರಿಮರಿಗೆ ಸಿಕ್ಕಿದಾಗ ಆ ಕುರಿಮರಿ ತನ್ನ ರಕ್ಷಕನನ್ನ, ತನ್ನ ಒಳ್ಳೆಯ ಕುರುಬನನ್ನ, ಆ ಕುರಿಗೋಸ್ಕರ ಪ್ರಾಣ ಕೊಟ್ಟ ಕುರುಬ ಯಾರು ಅನ್ನೋದನ್ನ ಆ ಕುರಿಮರಿ ಕಂಡುಕೊಂಡು ಆ ಕುರಿಮರಿ ಕೂಡ ಆ ಒಂದು ಕುರಿ ಹಟ್ಟಿಗೆ ಸೇರ್ಕೊಳ್ಳುತ್ತೆ. ಆ ಸ್ವರ್ಗರಾಜ್ಯದ ಪ್ರಜೆ ಆಗತ್ತೆ. ವಾಟ್ ಎ ಬ್ಲೆಸ್ಸಡ್ ಲೈಫ್! ಎಷ್ಟೊಂದು ಆಶೀರ್ವಾದ ತುಂಬಿದ ಜೀವನ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಏನು ಮಾಡ್ತಿದ್ದೀವಿ? ತಿಂದ್ವಿ, ಕುಡಿದ್ವಿ, ಮಲಗಿದ್ವಿ, ಭಾನುವಾರ ಚರ್ಚಿಗೆ ಬಂದ್ವಿ. ಇಲ್ಲ ಈ ರೀತಿ ಕರಿಸ್ಮ್ಯಾಟಿಕ್ ಧ್ಯಾನ ಇದ್ರೆ ಧ್ಯಾನಕ್ಕೆ ಬಂದು ಕೈ ತಟ್ಟಿ ಹಾ 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 ಅಂತ ಒಂದು ಶಬ್ದ ಮಾಡಿದ್ವಿ, ಮನೆಗೆ ಹೋದ್ವಿ. ಏನು ಪ್ರಯೋಜನಕ್ಕೆ? ವಾಟ್ ಇಸ್ ದ ಯೂಸ್? ಗೋ ಅಂಡ್ ಸೀಕ್ ದ ಲಾಸ್ಟ್ ಶೀಪ್. ಹೋಗಿ ಕಳೆದು ಹೋದ ಕುರಿಮರಿಯನ್ನು ಹುಡುಕ್ರಿ. ಹುಡುಕ್ಲಿಕ್ಕೆ ಆಗಬೇಕಾದ್ರೆ ಈ ಶಿಲುಬೆಯ ಶಕ್ತಿ ನನ್ನ ಒಳಗಡೆ ಪ್ರಕಟವಾಗಬೇಕು. ಶಿಲುಬೆಯ ಶಕ್ತಿ, ದೇವರ ಪ್ರೀತಿ ನನ್ನ ಒಳಗಡೆ ಪ್ರಕಟವಾಗುವಾಗ ನಾವೇನ್ ಮಾಡ್ತೀವಿ? ಕಳೆದು ಹೋದ ಒಂದು ಕುರಿಮರಿಯನ್ನು ಹುಡುಕಿಕೊಂಡು ಹೋದ ಆ ಕುರುಬನ ಹಾಗೆ ನಾವು ಕಳೆದು ಹೋದ ಕುರಿಮರಿಯನ್ನು ಹುಡುಕೊಂಡು ಹೋಗ್ತೀವಿ. ಕಳೆದು ಹೋದ ಕುರಿಮರಿ. ಈ ಕಾರ್ಯ ಆಗ್ಬೇಕು ಪ್ರತಿಯೊಂದು ಸಭೆಗಳು. ಎವ್ರಿ ಚರ್ಚ್ ಮಸ್ಟ್ ಡೂ ದಿಸ್. Every prayer group, every charismatic, every retreat centers must do this job. ಈ ಕೆಲಸ ಮಾಡಬೇಕು. Every Christian organization must do this job. ಎಲ್ಲ ಕ್ರೈಸ್ತ ಸಂಘ ಸಂಸ್ಥೆಗಳು ಈ ಕೆಲಸ ಮಾಡಬೇಕು. ಯಾವ ಕೆಲಸ? ಕಳೆದು ಹೋದ ಒಂದು ಕುರಿಯನ್ನು ಹುಡುಕುವ ಕೆಲಸ ಮಾಡಬೇಕು. ಎಷ್ಟೋ ಆ ರೀತಿ ಕಳೆದು ಹೋದ ಕುರಿಗಳು ಸಿಗ್ತದೆ. ಹುಡುಕಿ ಎಲ್ಲಿ ಸೇರಿಸ್ಬೇಕು? ಅದರ ನಿಜವಾದ ಒಳ್ಳೆಯ ಕುರುಬ ಯಾರು? ಕುರುಬನ ಹತ್ರ ಕರ್ಕೊಂಡು ಬಂದ್ಬಿಡ್ಬೇಕು. ಆ ಕುರುಬಾನೇ ಯೇಸು ಕ್ರಿಸ್ತರು. ಈ ಕೆಲಸ ಯಾರ್ದು ಕೇಳಿದ್ರೆ ನಮ್ದೆಲ್ಲರದು. ನಾವೆಲ್ಲರೂ ಇದನ್ನ ಮಾಡಬೇಕು. ಇದಕ್ಕಾಗಿ ಕರೆಯಲ್ಪಟ್ಟವರು ನಾವು ಒಬ್ಬೊಬ್ಬರು ಕೂಡ. ಆದ್ರಿಂದ ಇನ್ನು ಸ್ವಲ್ಪ ನಾವು ಈ ಶಿಲುಬೆಯ ಮಹತ್ವದ ಬಗ್ಗೆ ಇನ್ನು ಸ್ವಲ್ಪ ಧ್ಯಾನ ಮಾಡೋಣ. ರೋಮನ್ಸ್ ಚಾಪ್ಟರ್ 6 ಹೋಗೋಣ. ಸಮಯ ಇದ್ರೆ ಎಷ್ಟಾಗುತ್ತೋ ಅಷ್ಟು ನಾವು ಧ್ಯಾನಿಸೋಣ. ಪವಿತ್ರಾತ್ಮರ ಸಹಾಯ ಕೇಳಿ ಒಮ್ಮೆ ಪ್ರಾರ್ಥಿಸಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮರೇ ಸಹಾಯ ಮಾಡಿ ಇನ್ನೂ ಹೆಚ್ಚಾಗಿ ಈ ಆತ್ಮಿಕ ಸತ್ಯ ನನ್ನೊಳಗಡೆ ಮನವರಿಕೆ ಆಗುವಂತೆ ಪವಿತ್ರಾತ್ಮನೇ ನನಗೆ ಸಹಾಯ ಮಾಡಿ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಈ ಶಿಲುಬೆಯ ಮಹಾಸತ್ಯ ಶಕ್ತಿ ಸ್ವೀಕಾರವಾಗಲಿ ಸ್ವಾಮಿ. ಯೇಸುವಿನ ಮರಣದ ಆ ಒಂದು ಶಕ್ತಿ ಪ್ರತಿಯೊಬ್ಬರಲ್ಲಿ ಸಿಂಕ್ ಆಗಲಿ ಅಪ್ಪ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಸ್ವೀಕಾರವಾಗಲಿ ಅಪ್ಪ. Romans chapter 6 verse 5 onwards. ಅವರು ಮರಣ ಹೊಂದಿದಂತೆ ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅವರು ಮರಣ ಹೊಂದಿದಂತೆ ನಾವು ಅವರೊಡನೆ ಐಕ್ಯವಾಗಿ ಏನಾಗ್ತೀವಿ? ಮರಣ ಹೊಂದುತ್ತೇವೆ. ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನರಾಗುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಎಲ್ಲಿಗೆ ಜಡಿಯಲಾಗಿದೆ? ಶಿಲುಬೆಗೆ ಜಡಿಯಲಾಗಿದೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ಧ್ಯಾನ ಮಾಡಿ ಆಯ್ತಾ? ಈ 2 ವಾಕ್ಯ, ಯಾಕಂದ್ರೆ ಇನ್ನು ಸುಮಾರು ವಾಕ್ಯ ಇದೆ, ಬೇಡ. ಇದೆರಡು ವಾಕ್ಯನ ಧ್ಯಾನ ಮಾಡಿ. ಎಷ್ಟೋ ಜನ ರೋಗದಲ್ಲಿದ್ದಾರೆ ಇವತ್ತು ಪಾಪದ ನಿಮಿತ್ತವಾಗಿ.
ಪಾಪದ ನಿಮಿತ್ತ ಅಂದ್ರೆ ಈ ಪಾಪ ಅಂತಕ್ಕಂಥದ್ದು ಏನಾಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಪಾಪವನ್ನು ಶಿಲುಬೆಗೆ ಜಡಿಯಲಾಗಿದೆ ಎಂಬ ಸತ್ಯದ ಅರಿವು ಒಳಗಡೆ ಹೋಗಿಲ್ಲ. ಪಾಪ ಪರಿಹಾರ ಹೇಗೆ ಸಿಗುತ್ತೆ? ಈ ಸತ್ಯದ ಅರಿವಿನಿಂದ ನಮ್ಗೇನ್ ಸಿಗುತ್ತೆ? ಆ ಪಾಪ ಪರಿಹಾರವನ್ನು ನಮ್ಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕಾಗತ್ತೆ. ಇದನ್ನ ಸರಿಯಾಗಿ ತೆಗೆದುಕೊಳ್ಳಿ. ಅವರು ಮರಣ ಹೊಂದಿದಂತೆ ನಾವು ಅವರೊಂದಿಗೆ ಐಕ್ಯವಾಗಿ ಮರಣ ಹೊಂದಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಯೇಸುವಿನ ಮರಣ ಮಾತ್ರ ಅಲ್ಲ, ಮತ್ಯಾರ ಮರಣ? ನನ್ನ ಮರಣ ಕೂಡ. ಬೈಬಲ್ ಹೇಳುತ್ತೆ ಒಬ್ಬ ಮನುಷ್ಯನು ಸಾಯೋದು ಒಂದೇ ಸರಿ ಅಂತೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತೆ ಒಬ್ಬ ಮನುಷ್ಯನು, ಈಗ ತೆಗೆಯೋದು ಬೇಡ, 10ನೇ ಅಧ್ಯಾಯದಲ್ಲಿದೆ, ಒಬ್ಬ ಮನುಷ್ಯನು ಸಾಯುವುದು ಒಂದೇ ಸಾರಿ. ನಾನು ನೀವು ಸತ್ತಿದೀವ ಈಗ? ಇಲ್ವಾ? ವಾಕ್ಯ ಏನು ಹೇಳುತ್ತೆ? ರೋಮ 6:5, ಅವರು ಮರಣ ಹೊಂದಿದಂತೆ ನಾವು ಅವರೊಡನೆ ಐಕ್ಯವಾಗಿ. ಆಯ್ತು, ಇದು ಬಿಫೋರ್ ಸೇಯಿಂಗ್. ಆಫ್ಟರ್ ಸೇಯಿಂಗ್ ಹೊಂದಿದ್ದೇವೆ. ನೀವು ಇದನ್ನ ವಿಶ್ವಾಸ ಇಟ್ಟಿದ್ದೀರಾ? ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದಾಗ ಯೇಸು ಕ್ರಿಸ್ತನ ಆ ದೇಹದ ಮುಖಾಂತರ ನಾನು ಕೂಡ ಶಿಲುಬೆಗೆ ಜಡಿಯಲ್ಪಟ್ಟಾಯಿತು. ನಂಬ್ತೀರಾ? ಯೇಸು ಶಿಲುಬೆ ಮೇಲೆ ಸತ್ರ, ಯೇಸು ಸತ್ತಾಗ ಅವರ ಶರೀರದ ಮುಖಾಂತರ ನಾನೇನಾದೆ? ಒಬ್ಬ ಮನುಷ್ಯನು ಸಾಯೋದು ಎಷ್ಟು ಸರಿ? ಒಂದೇ ಸಾರಿ. ಸತ್ತಾಯ್ತಾ? ಸತ್ತಾಯ್ತು. ಯೇಸು ಕ್ರಿಸ್ತರು ಸತ್ತಾಯ್ತು, ಸಮಾಧಿ ಆಯ್ತು, ನಮ್ದು ಸಮಾಧಿ ಆಯ್ತು. ಯೇಸು ಕ್ರಿಸ್ತರು ಹಾಗೆ ಸತ್ತು ಹೋಗ್ಬಿಟ್ರ 3ನೇ ದಿನ? ಹಾಗಾದ್ರೆ ಯೇಸು ಕ್ರಿಸ್ತರಲ್ಲಿ ನಾವೇನಾದ್ವಿ? ಹಾಗಾದ್ರೆ ನಿಜವಾದ ಕ್ರೈಸ್ತ ಜೀವನ ಅಂದ್ರೆ ಏನ್ ಜೀವನ? ಸತ್ತು ಜೀವನನ, ಸಾಯ್ಲಿಕ್ಕಿರೋ ಜೀವನನ, ಪುನರುತ್ಥಾನದ ಜೀವನನ? ಈಗ ನಾವು ಬದುಕುತ್ತಿರೋದು ಏನ್ ಹಾಗಾದ್ರೆ? ರೆಸರೆಕ್ಟೆಡ್ ಲೈಫ್. ಆದ್ರಿಂದಾನೇ ಇನ್ನು ಮುಂದೆ ನಿಮ್ಗೆ ಸಾವಿಲ್ಲ ಅಂತ ಹೇಳಿರೋದು. ಒಮ್ಮೆ ಒಂದೇ ಸಾರಿ ಸಾಯೋದು, 2 ಸಾರಿ ಇಲ್ಲ. ಆ 1 ಸಾರಿ ಸಾವು ಆಯ್ತಾ ನಮ್ದು? ಆಯ್ತು. ಹಾಗಾದ್ರೆ ಇನ್ನು ನಮಗೇನಿಲ್ಲ, ನಮಗೆ ಸಾವಿಲ್ಲ. ಹಾಗಾದ್ರೆ ನಾವು ಸಾಯಲ್ವಾ? ಶರೀರ ಸತ್ತೋಗುತ್ತಷ್ಟೇ, ನಾವು ಸಾಯಲ್ಲ. ಶರೀರ ಏನಾಗುತ್ತೆ? ಅದು ಉದುರಿ ಹೋಗುತ್ತೆ ಎಲ್ಲೋ ಒಂದ್ ಕಡೆ. ದೇಹ ಎಂಬ ಗುಡಾರ ಇದು ಹಳತಾಗಿ ಮುದಿಯಾಗಿ ರೋಗ ಬಂದು ಇಲ್ಲ ಅವರಿವರು ಹೊಡೆದೋ ಏನೋ ಮಾಡಿ ಸಾಯಿಸಿ ಸಾತು ಇದು ಹೋಗುತ್ತೆ, ಇದು ಉದುರೋಗುತ್ತೆ, ಇದನ್ನು ಉದುರಿಸ್ಬೋದು. ಏಸು ಹೇಳ್ತಾರಲ್ವಾ, ಈ ದೇವಾಲಯವನ್ನು ನೀವು ಉದುರಿಸಿ 3ನೇ ದಿನ ನಾನು ಇದನ್ನ ಎಬ್ಬಿಸ್ತೀನಿ ಅಂತ. ಆ ರೀತಿ ಉದುರಿಸ್ಬೋದಷ್ಟೇ. ಇದು ಯಾವುದಾದ್ರೂ ವೈರಸ್ಸೋ ಅದೋ ಇದೋ ಉದುರಿಸ್ಬೋದು, ಮನುಷ್ಯರು ಉದುರಿಸ್ಬೋದು, ಅಥವಾ ನೀವೇ ಸ್ವತಃ ಉದುರಿಸ್ಕೋಬಹುದು, ಹೇಗಾದ್ರೂ. ಸೊ ಎನಿವೇ ಇದು ಹೋಗುತ್ತೆ. ಆದರೆ ನೀನ್ ಸಾಯಲ್ಲ. ನೀನೇನಾಗೋದಿಲ್ಲ, ನೀನೇನಾಗೋದಿಲ್ಲ, ಸಾಯಲ್ಲ. ಯಾಕೆ? ಸಾವು ಒಬ್ಬನಿಗೆ ಸಾರಿ, ಒಂದೇ ಸಾರಿ, ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ. ಈಗ ಆದ್ರಿಂದ ನಾವು ಯಾರಾಗಿದ್ದೇವೆ? ಮೃತ್ಯುಂಜಯರಾಗಿದ್ದೇವೆ. ಯೇಸು ಕ್ರಿಸ್ತನ ಮುಖಾಂತರ ನಾವೇನಾಗಿದ್ದೇವೆ? ಮೃತ್ಯುಂಜಯರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಾದ್ರೂ ಸ್ವಲ್ಪ ಸ್ವಲ್ಪ ಒಳಗಡೆಗೆ ಹೋಗ್ತಾ ಇದೆಯಾ? ಇದು ಒಳಗಡೆಗೆ ಹೋಗದಿದ್ರೆ ನಿಮ್ಮ ಜೀವನ ಬರ್ಬಾದಾಗಿ ಹೋಗುತ್ತೆ. ಏನ್ ಪ್ರಯೋಜನ ಇಲ್ಲ, ಬದುಕೋಕ್ಕಾಗಲ್ಲ, ಸಾಯಕ್ಕೂ ಆಗಲ್ಲ. ಒಂದು ರೀತಿ ಒದ್ದಾಟ. ಕೆಲವ್ರು ಹೇಳ್ತಾರಲ್ಲ, ಬದುಕೋಕ್ಕೂ ಆಗ್ತಾ ಇಲ್ಲ ಬ್ರದರ್, ಸಾಯಕ್ಕೂ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು? ಏನು ಮಾಡಬೇಡ, ಕಂಚಿನ ಸರ್ಪವನ್ನು ಲಕ್ಷ್ಯ ಬಿಟ್ಟು ನೋಡು, ಬದುಕ್ತೀಯ. ಯೇಸು ಕ್ರಿಸ್ತನ ಶಿಲುಬೆ ಮರಣವನ್ನ ಧ್ಯಾನಿಸು, ಯೇಸುವಿನ ಮರಣದ ಸತ್ಯವನ್ನ ಗ್ರಹಿಸಿಕೋ. ಆಗ ನೀನೇನಾಗ್ತೀಯ? ಜೀವಿಸ್ತೀಯ, ನಿತ್ಯವೂ ಜೀವಿಸ್ತೀಯ. ಅದಲ್ಲದೆ ನಾಟಕ ಮಾಡಲೇಬೇಡಿ, ಕತೆ ಹೇಳಲೇಬೇಡಿ, ಸ್ಟೋರಿ ಹೇಳಬೇಡಿ. ಅಯ್ಯೋ ನಂದು ಅದಿದೆ ಇದಿದೆ, ಅವ್ರು ಹಾಗೆ ಇವರಿಗೆ ಎಲ್ಲ ಹಾಗೇನೆ, ಏನು ಮಾಡೋಕ್ಕಾಗಲ್ಲ. ನೀನೇನು ಯೇಸುಕ್ಕಿಂತ ತುಂಬ ಒಳ್ಳೆಯವನ ಒಳ್ಳೆಯವಳ ಅಲ್ಲ ತಾನೆ? ಇದು ನೆನ್ಪಿಟ್ಕೊಳ್ಳಿ. ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ಏನು? ನಮ್ಮ ಸ್ವಭಾವವು ಅಂದ್ರೆ ಬಾಡಿ ಆಫ್ ಸಿನ್, ನಾಟ್ ಫಿಸಿಕಲ್ ಬಾಡಿ, ಬಾಡಿ ಆಫ್ ಸಿನ್. ಪಾಪಾಧೀನವಾದ
ಸ್ವಭಾವ, ಅದನ್ನ ಶಿಲುಬೆಗೆ ಜಡ್ದಿದ್ದು ಯೇಸು. ನಮ್ಮ ಈ ಫಿಸಿಕಲ್ ಬಾಡಿನ ಜಡ್ದಿಲ್ಲ, ಅವರ ಫಿಸಿಕಲ್ ಬಾಡಿಯಲ್ಲಿ ನಮ್ಮ ಸ್ವಭಾವ ತೆಗೆದುಕೊಂಡು ಅದನ್ನು ಶಿಲುಬೆಗೆ ಜಡಿದ್ರು. ಸಿ, ಪಾಪದ ಸ್ವಭಾವ ಹೋಯ್ತು, ಪಾಪದ ದೇಹ ಹೋಯ್ತು. ನಿಜವಾಗ್ಲೂ ಈಗ ನಮ್ಗೆ ಇರೋ ದೇಹ ಪರಿಶುದ್ಧವಾದ ದೇಹ. ಯಾಕೆ ಪರಿಶುದ್ಧವಾದ ದೇಹ ಅಂದ್ರೆ, ನಾಟ್ ಬೈ ನೇಚರ್ ಬಟ್ ಥ್ರೂ ಇನ್ಹೆರಿಟೆನ್ಸ್. ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರಿಂದ ಈಗ ಇದು ಪರಿಶುದ್ಧವಾದ ದೇಹ. ಆದ್ರೂ ಅಳಿದು ಹೋಗುತ್ತೆ, ಯಾಕಂದ್ರೆ ಇದು ಲೋಕಮಯ. ಪಾಪದ ದೇಹ ಏನಾಯ್ತು? ಆ ದೇಹ ಕಣ್ಣಿಗೆ ಕಾಣೋದಿಲ್ಲ, ಅದು ಸ್ಪಿರಿಚುವಲ್, ಅದು ಆತ್ಮಿಕವಾದದ್ದು. ಅದು ಯೇಸು ತೆಗೆದುಕೊಂಡ್ರು ಅವರ ಫಿಸಿಕಲ್ ಬಾಡಿ ಒಳಗಡೆ. ಆ ಪಾಪ ಸ್ವಭಾವವನ್ನು ಅವರು ತೆಗೆದುಕೊಂಡ್ರು, ಶಿಲುಬೆಗೆ ಜಡಿದ್ರು. ನೋಡಿ, ಎಷ್ಟು ನಮ್ಮನ್ನ ನಿತ್ಯ ಮರಣದಿಂದ ಕಾಪಾಡಿ ನಿತ್ಯವೂ ರಕ್ಷಿಸಲಿಕ್ಕೆ ದೇವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ. ಇದನ್ನೇನಾದ್ರೂ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಾಯಲ್ಲಿ ಒಂದು ಕಂಪ್ಲೇಂಟ್ ಮಾತೇ ಬರೋದಿಲ್ಲ. ನಮ್ಮ ಬಾಯಲ್ಲಿ ಬರೋದು ಪೂರ್ತಿ ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವ. ಅದು ಮಾತ್ರ, ಬೇರೆ ಏನು ಹೇಳಲಿಕ್ಕಿಲ್ಲ, ಹೇಳಲಿಕ್ಕಾಗಲ್ಲ, ಹೇಳಲಿಕ್ಕೆ ಬರಲ್ಲ. ಅದು ಕೊಡಿ, ಇದು ಕೊಡಿ, ಅದು ಮಾಡಿ, ಇದು ಮಾಡಿ, ಯಾವುದು ಬರೋದಿಲ್ಲ. ಇದು ನಿಮ್ಗೆ ಅರ್ಥ ಆದ್ರೆ, ನನಗೋಸ್ಕರ ದೇವರು ಮಾಡಿದ ಮಹಾತ್ಯಾಗ, ಆ ಶಿಲುಬೆ ಮರಣದ ಮುಖಾಂತರವಾಗಿ ಏನ್ ಮಾಡಿದ್ದಾರೆ ಎಂಬ ಸತ್ಯದ ಅರಿವು ನಮಗಾದ್ರೆ, ನಮಗೆ ತಿಳಿದಿರುವಂತೆ ಪಾಪಾಧೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ, ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗದಂತೆಯೂ ಯೇಸು ಕ್ರಿಸ್ತರೊಡನೆ ಹಾ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. 8ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಯೇಸು ಕ್ರಿಸ್ತರೊಡನೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಯೇಸು ಕ್ರಿಸ್ತರೊಂದಿಗೆ ಮರಣ ಹೊಂದಿದ ಪ್ರತಿಯೊಬ್ಬನು ಯಾರ ಜೊತೆಗೆ ಜೀವಿಸ್ತಾನೆ? ಯೇಸುವಿನೊಡನೆ ಜೀವಿಸ ಯೇಸು ಕ್ರಿಸ್ತರ ಜೊತೆಗೆ ಜೀವಿಸ್ತಾನೆ. ಇದೇ ನಮ್ಮ ವಿಶ್ವಾಸ. ಹಾಲೆಲೂಯಾ. ಅವರೇ ವಿಶ್ವಾಸಿಗಳು. ಅಂತ ಒಂದು ವಿಶ್ವಾಸದ ಜೀವನವನ್ನು ಜೀವಿಸಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ನಮ್ಮನ್ನು ಕರೆದ ದೇವರು ನಂಬಿಗಸ್ತರು. ಅವರ ಜೊತೆಯಲ್ಲಿ, ಅವರ ಅನ್ಯೋನ್ಯತೆಯಲ್ಲಿ ನಾವು ಬದುಕುವಾಗ ನಾವೇನ್ ಮಾಡ್ತೀವಿ? ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಅದರಿಂದಾನೇ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1 ಕೊರಿಂಥ 15ನೇ ಅಧ್ಯಾಯದಲ್ಲಿ 57ನೇ ವಾಕ್ಯದಲ್ಲಿ ಹೇಳ್ತದೆ, 57, 1 Corinthians chapter 15 verse 57. ಆದರೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ. ಒಂದ್ಸರಿ ಹೇಳಿ ನೋಡೋಣ, ಎದ್ದು ನಿಂತ್ಕೊಂಡು. ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ಮರಣದ ಮೇಲೆ, ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನನ ಮೇಲೆ, ಶರೀರ ಸ್ವಭಾವದ ಮೇಲೆ ಜಯವನ್ನು ದೊರಕಿಸಿಕೊಟ್ಟ ತ್ರಯೇಕ ದೇವರಿಗೆ ಮಹಿಮೆಯಾಗಲಿ.